Welcome my dear students. Our next component is JList. Okay. So let us see what is a JList. In Swings, the basic list class is called JList. So ಯಾವುದೇ ಒಂದು ಲಿಸ್ಟ್ ಅಂತದನ್ನೆಲ್ಲ ನಾವು ಸ್ಪೆಸಿಫೈ ಮಾಡಬೇಕಾಗಿದ್ರೆ ಲಿಸ್ಟಿಂಗ್ ಟೈಪ್ ರೈಟ್. ನಾವು ಈಗ ಕಾಂಬೋ ಬಾಕ್ಸ್ ನೋಡಿದೀವಿ ಮೇಲೆ ಪ್ರೋಗ್ರಾಮ್ ಅಲ್ಲಿ ನಾವು ಕಾಂಬೋ ಬಾಕ್ಸ್ ನಾವು ನೋಡಿದ್ವಿ. ವಾಟ್ ಇಸ್ ಅ ಕಾಂಬೋ ಬಾಕ್ಸ್ and list box, right? Combo box nalli it consists of a text as well as a list of items. In the same sense, if you want to create any list of items, then you have to use JList component. Okay, it supports the selection of one or more items from a list. So ಈ JList ಕಾಂಪೊನೆಂಟ್ ಯೂಸ್ ಮಾಡಿದ್ರೆ ನಾವು ಒಂದಕ್ಕಿಂತ ಜಾಸ್ತಿ ಐಟಮ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. Although the list often consisting of strings, it is possible to create a list of just above any object that can be displayed. So ಇದರಲ್ಲಿ ಲಿಸ್ಟ್ ಆಫನ್ ಏನು ಇರುತ್ತೆ, ಸೆಟ್ ಆಫ್ ಐಟಮ್ಸ್ ಇರುತ್ತೆ. ಆ ಸೆಟ್ ಆಫ್ ಐಟಮ್ಸ್ ಎಲ್ಲ ಸ್ಟ್ರಿಂಗ್ ಆಗಿರುತ್ತೆ. Whatever the naming we have provided for that items is the strings. It is also possible to create a list of just above any object that can be displayed. ಯಾವುದೇ ಒಂದು ಆಬ್ಜೆಕ್ಟ್ ಡಿಸ್ಪ್ಲೇ ಮಾಡೋದ್ರಲ್ಲಿ ಇದು ಡಿಸ್ಪ್ಲೇ ಆಗುತ್ತೆ. Okay, JList is so widely used in Java and is now declared like this. So ಜಾವಾದಲ್ಲಿ JList ನಾವು ವೈಡರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವು ಯೂಸ್ ಮಾಡಬೇಕಾಗಿದ್ರೆ ಸಿಂಟ್ಯಾಕ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ, ಕ್ಲಾಸ್ JList angular bracket e. This within angular bracket e. What is this e? E represents the type of items in the list. E ಏನು ರೆಪ್ರೆಸೆಂಟ್ ಮಾಡುತ್ತೆ, ಯಾವ ರೀತಿಯ ಐಟಮ್ಸ್ ಉಂಟು ಲಿಸ್ಟ್ ಅಲ್ಲಿ ಅನ್ನೋದನ್ನ ಗೊತ್ತಾಗುತ್ತೆ. Okay, JList provides several constructor, the one used here. So ಇದರಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಟರ್ ಉಂಟು, ಬಟ್ ನಾವು ಈ ಮೆಥಡ್ ನ ಫಾಲೋ ಮಾಡ್ತೀವಿ. JList e of items. ಸೊ e of items ಅಂತ ಹೇಳಿದ್ರೆ ಇಲ್ಲಿ array of items. ಓಕೆ, ಈ ಸ್ಕ್ವೇರ್ ಬ್ರಾಕೆಟ್ ಬಂತು. ಸ್ಕ್ವೇರ್ ಬ್ರಾಕೆಟ್ ಬಂದ್ರೆ ಮೀನಿಂಗ್ ಏನು, array. So JList of e of items. Okay, this create a list, JList that contains the item in the array specified by items. ಸೊ ಪ್ರತಿಯೊಂದು ಐಟಮ್ ಒಂದೊಂದು ಲೊಕೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ, ಅದು ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ದಟ್ ಈಸ್ ವೈ ವಿ ಆರ್ ಕ್ರಿಯೇಟಿಂಗ್ ಇ ಆಫ್ ಐಟಮ್ಸ್, ರೈಟ್. JList is based on two model. The first is list model. ಸೊ ಈ JList ನೀವು ಯೂಸ್ ಮಾಡಿದ್ರೆ ಎರಡು ಮಾಡೆಲ್ ನ ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಫಸ್ಟ್ ಮಾಡೆಲ್ ಲಿಸ್ಟ್ ಮಾಡೆಲ್ ಆಗಿರುತ್ತೆ. ಓಕೆ, ದ ಇಂಟರ್ಫೇಸ್ ಡಿಫೈನ್ಸ್ ಹೌ ಆಕ್ಸೆಸ್ ಟು ದ ಲಿಸ್ಟ್ ಡೇಟಾ ಈಸ್ ಅಚೀವ್ಡ್. ಇದರಲ್ಲಿ ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿರುತ್ತೆ. ಸೆಕೆಂಡ್ ಮಾಡೆಲ್ ಈಸ್ ಲಿಸ್ಟ್ ಸೆಲೆಕ್ಷನ್ ಮಾಡೆಲ್. ಸೆಕೆಂಡ್ ಮಾಡೆಲ್ ಯಾವ್ದಂತ ಹೇಳ್ತಾ ಇದ್ದಾರೆ ಇಲ್ಲಿ, ಲಿಸ್ಟ್ ಸೆಲೆಕ್ಷನ್ ಮಾಡೆಲ್ ಇಂಟರ್ಫೇಸ್. ಸೊ ಇಲ್ಲಿ ಇಂಟರ್ಫೇಸ್ ಆಗಿರುತ್ತೆ, ವಿಚ್ ಡಿಫೈನ್ಸ್ ಮೆಥಡ್ಸ್ ದಟ್ ಡಿಟರ್ಮೈನ್ ವಾಟ್ ಲಿಸ್ಟ್ ಐಟಮ್ಸ್ ಆರ್ ಐಟಮ್ಸ್ ಆರ್ ಸೆಲೆಕ್ಟೆಡ್. ಸೊ ಯಾವ ಐಟಮ್ ಅಥವಾ ಐಟಮ್ಸ್ ನೀವು ಸೆಲೆಕ್ಟ್ ಮಾಡಿದ್ರ ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡುತ್ತೆ. ಓಕೆ, ಎಸ್, ಲೆಟ್ ಅಸ್ ಸಿ. ಮೋಸ್ಟ್ ಆಫ್ ದ ಟೈಮ್ ಯು ವಿಲ್ ವ್ರಾಪ್ ಎ JList ಇನ್ಸೈಡ್ ಎ JScroll ಪ್ಯಾನ್. ಸೊ ನಾವು ಏನೇ ಒಂದು ಲಿಸ್ಟ್ ಅನ್ನು ಯೂಸ್ ಮಾಡಿದ್ರೆ ಅದನ್ನ ಯಾವುದರಲ್ಲಿ ಪ್ಲೇಸ್ ಮಾಡಿರ್ತೀವಿ, JScroll ಪ್ಯಾನ್ ನಲ್ಲಿ ವ್ರಾಪ್ ಮಾಡಿರ್ತೀವಿ, ರೈಟ್. ದಿಸ್ ವೇ ಲಾಂಗ್ ಲಿಸ್ಟ್ ವಿಲ್ ಆಟೋಮೆಟಿಕಲಿ ಬಿ ಸ್ಕ್ರೋಲಬಲ್, ವಿಚ್ ಸಿಂಪ್ಲಿಫೈಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡಿಸೈನ್. ಸೊ ಈ ರೀತಿಯ ಲಾಂಗ್ ಲಿಸ್ಟ್ ಇದ್ರೆ ಏನಾಗುತ್ತೆ, ಆಟೋಮೆಟಿಕಲಿ JScroll ಪ್ಯಾನ್ ನಲ್ಲಿ ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕಲಿ ಸ್ಕ್ರೋಲ್ ಬಾರ್ಸ್ ಅಂತದೆಲ್ಲ ಬರುತ್ತೆ, ಸ್ಕ್ರೋಲಬಲ್ ಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಹೇಳುವಾಗ 320 ಕಂಟ್ರೀಸ್ ಉಂಟು ಅಂತ ಅನ್ಕೊಳ್ಳಿ. ಅವಾಗ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್, ಸಾಕಷ್ಟು ಲ್ಯಾಂಗ್ವೇಜ್ ಉಂಟು ಅಂತ ಅನ್ಕೊಳ್ಳಿ. ಅವಾಗ ನಾವೇನ್ ಮಾಡ್ತೀವಿ, ಲಿಸ್ಟ್ ಆಫ್ ಐಟಮ್ಸ್ ನ ಸ್ಪೆಸಿಫೈ ಮಾಡ್ತೀವಿ. ಓಕೆ, ಇದೆಲ್ಲ ನಾವು ಸ್ಕ್ರೋಲ್ ಪ್ಯಾನ್ ನಲ್ಲಿ ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕಲಿ ಸ್ಕ್ರೋಲ್ ಬಾರ್ಸ್ ಬರುತ್ತೆ. ಇಟ್ ಆಲ್ಸೋ ಮೇಕ್ ಇಟ್ ಈಸಿ ಟು ಚೇಂಜ್ ದ ನಂಬರ್ ಆಫ್ ಎಂಟ್ರೀಸ್ ಇನ್ ಎ ಲಿಸ್ಟ್ ವಿತೌಟ್ ಹ್ಯಾವಿಂಗ್ ಟು ಚೇಂಜ್ ದ ಸೈಜ್ ಆಫ್ JList ಕಾಂಪೊನೆಂಟ್. ಸೊ ಇದರಲ್ಲಿ ಈಸಿಯಾಗಿ ನಾವು ಎಂಟ್ರಿನ ಏನ್ ಮಾಡಬಹುದು, ಸೈಜ್ ಅನ್ನು ಚೇಂಜ್ ಮಾಡದೆ ಮಾಡಿಫೈ ಮಾಡ್ಲಿಕ್ಕೆ ಆಗುತ್ತೆ. ಇಟ್ ಈಸ್ ಈಸಿ ಟು ಚೇಂಜ್ ದ ನಂಬರ್ ಆಫ್ ಎಂಟ್ರೀಸ್ ಇನ್ ಎ ಲಿಸ್ಟ್ ವಿತೌಟ್ ಹ್ಯಾವಿಂಗ್ ಟು ಚೇಂಜ್ ದ ಸೈಜ್ ಆಫ್ JList ಕಾಂಪೊನೆಂಟ್. JList ಕಾಂಪೊನೆಂಟ್ ನ ಸೈಜ್ ಅನ್ನ ಚೇಂಜ್ ಮಾಡದೆ ನಾವು ಯಾವುದೇ ಒಂದು ಎಂಟ್ರಿನ ಏನ್ ಮಾಡಬಹುದು, ಚೇಂಜ್ ಮಾಡ್ಕೊಳ್ಬಹುದು. ಎ JList ಜನರೇಟ್ ಲಿಸ್ಟ್ ಸೆಲೆಕ್ಷನ್ ಇವೆಂಟ್. ಸೊ ನಾವು ಸೆಲೆಕ್ಷನ್ ಮಾಡ್ತಾ ಇರ್ತೀವಿ, ಅದಕ್ಕೆ ಇದು ಯಾವ ಇವೆಂಟ್ ನ ಜನರೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಲಿಸ್ಟ್ ಸೆಲೆಕ್ಷನ್ ಇವೆಂಟ್ when the user makes or changes a selection. ಯಾವುದೇ ಒಂದು ಸೆಲೆಕ್ಷನ್ ಮಾಡುವಾಗ ಅಥವಾ ಚೇಂಜ್ ಮಾಡುವಾಗ ಈ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ. ದಿಸ್ ಇವೆಂಟ್ ಇಸ್ ಆಲ್ಸೋ ಜನರೇಟೆಡ್ when the user deselects an item. ಈ ಇವೆಂಟ್ ಡಿಸೆಲೆಕ್ಟ್ ಮಾಡಿದಾಗನೂ ಆಗುತ್ತೆ. ಐಟಮ್ ನ ಸೆಲೆಕ್ಟ್ ಅಥವಾ ಡಿಸೆಲೆಕ್ಟ್ ಮಾಡಿದಾಗ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಜನರೇಟ್ ಮಾಡುತ್ತೆ.
It is handled by implementing list selection listener. ಸೊ ಈ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಜನರೇಟ್ ಆಗಬೇಕಾಗಿದ್ರೆ ಯಾವುದನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳ್ತಾ ಇದ್ವಿ ಇಲ್ಲಿ ಲಿಸ್ಟ್ ಸೆಲೆಕ್ಷನ್ ಲಿಸನರ್ ನ ಯೂಸ್ ಮಾಡಬೇಕು. ಆಡ್ ಐಟಮ್ ಲಿಸನರ್ಸ್, ಆಡ್ ಆಕ್ಷನ್ ಲಿಸನರ್ಸ್ ಅಂತ ಹೇಗೆ ನಾವು ಯೂಸ್ ಮಾಡ್ತಾ ಇದ್ವೋ ಆಡ್ ಲಿಸ್ಟ್ ಸೆಲೆಕ್ಷನ್ ಲಿಸನರ್ ಮಾಡಬೇಕು. ಸೊ ಈ ಸೆಲೆಕ್ಷನ್ ಲಿಸನರ್ ಯೂಸ್ ಮಾಡಿದ್ರೆ ಒಂದು ಮೆಥಡ್ ಕಂಪಲ್ಸರಿ ಬೇಕಾಗತ್ತೆ. ದಟ್ ಲಿಸನರ್ ಸ್ಪೆಸಿಫೈ ಓನ್ಲಿ ಒನ್ ಮೆಥಡ್ ಕಾಲ್ಡ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್. ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಆಟೋಮೆಟಿಕಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ದಟ್ ಇಸ್ ವೈ if you are using this list selection listeners, then the method is value changed method. Okay, listener ಯಾವುದನ್ನ ಸ್ಪೆಸಿಫೈ ಮಾಡುತ್ತೆ, ವ್ಯಾಲ್ಯೂ ಚೇಂಜ್ ಮೆಥಡ್ ನ ಸ್ಪೆಸಿಫೈ ಮಾಡುತ್ತೆ. ಇಲ್ಲಿ ಕನ್ಸ್ಟ್ರಕ್ಟರ್ ಕೊಟ್ಟಿದ್ದಾರೆ void value changed list selection event le. le is the object of list selection event object class. Okay, list selection event class ನ listener class ನ ಆಬ್ಜೆಕ್ಟ್ ಆಗಿರುತ್ತೆ. ಏನೇ ನೀವು ಸೆಲೆಕ್ಟ್ ಮಾಡಿರುವ ಐಟಮ್ ಎಲ್ಲಿನಲ್ಲಿ ಬರುತ್ತೆ. ರೈಟ್, ಬೋತ್ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಅಂಡ್ ಲಿಸ್ಟ್ ಸೆಲೆಕ್ಷನ್ ಲಿಸ್ನರ್, ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಆಗಿರ್ಬೋದು ಅಥವಾ ಲಿಸ್ಟ್ ಸೆಲೆಕ್ಷನ್ ಲಿಸ್ನರ್ ಆಗಿರ್ಬೋದು, ಇದು ಯಾವುದರಲ್ಲಿ ಇದರ ಮೀನಿಂಗ್ ಎಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ಜಾವಾ ಎಕ್ಸ್ ಡಾಟ್ ಸ್ವಿಂಗ್ ಡಾಟ್ ಇವೆಂಟ್ ನಲ್ಲಿ ಉಂಟು. ಓಕೆ, ಬೈ ಡಿಫಾಲ್ಟ್ ಆ ಜೆ ಲಿಸ್ಟ್ ಅಲೋಸ್ ದ ಯೂಸರ್ ಟು ಸೆಲೆಕ್ಟ್ ಮಲ್ಟಿಪಲ್ ರೇಂಜ್ ಆಫ್ ಐಟಮ್ಸ್ ವಿತ್ ಇನ್ ದ ಲಿಸ್ಟ್. But you can change this behavior by calling get selection mode, which defined by the JList. So ಇಲ್ಲಿ default ಆಗಿ JList ನಲ್ಲಿ ಏನಾಗುತ್ತೆ, you can able to select multiple range items ನ ನೀವು ಸೆಲೆಕ್ಟ್ ಮಾಡಬಹುದು. ಅಷ್ಟು ಬೇಡ ಅಂತ ಅನ್ಕೊಂಡ್ರೆ ನೀವು ಓನ್ಲಿ ಸೆಲೆಕ್ಷನ್ ಮಾತ್ರವೇ ಬೇಕು ಅಂತ ಹೇಳಿದ್ರೆ ಸೆಟ್ ಸೆಲೆಕ್ಷನ್ ಮೋಡ್ ನ ಯೂಸ್ ಮಾಡಬಹುದು. ಸೆಟ್ ಸೆಲೆಕ್ಷನ್ ಮೋಡ್ which is defined by the JList. ಸೆಟ್ ಸೆಲೆಕ್ಷನ್ ಮೋಡ್ ಇಂದ ಏನ್ ಮಾಡಬಹುದು, ನಮಗೆ ಬೇಕಾಗಿರೋದನ್ನ ಮಾತ್ರವೇ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಟ್ ಇಸ್ ಜಸ್ಟ್ ಲೈಕ್ ಎಸ್ ಅನ್ನ ಕಂಟ್ರೋಲ್ ಹೋಲ್ಡ್ ಮಾಡಿ ನೀವು ಯಾವ ಐಟಮ್ ನ ಸೆಲೆಕ್ಟ್ ಮಾಡಿದ್ರೋ ಹಾಗೆ, as we know, right? It is shown here void set selection mode int mode ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಡ್ ಕೊಟ್ಟಿದ್ದಾರೆ ನೋಡಿ, here mode specify the selection mode. ಇಲ್ಲಿ ಮೋಡ್ ಅನ್ನೋದು ಸೆಲೆಕ್ಷನ್ ಮೋಡ್ ನ ಸ್ಪೆಸಿಫೈ ಮಾಡುತ್ತೆ. ಆ ಸೆಲೆಕ್ಷನ್ ಮೋಡ್ ನ ವ್ಯಾಲ್ಯೂಸ್ ಈ ಕೆಳಗೆ ಇರುತ್ತೆ. ಓಕೆ, first one is a single selection. You can only select a single interval selection ಅಂತ ಹೇಳ್ತಾ ಇದ್ದಾರೆ. multiple interval selection ನಾವು ಸೆಲೆಕ್ಟ್ ಮಾಡಬಹುದು. the default multiple interval selection lets the user select multiple range of items. Yes, with a single interval selection the user can select one range of item. single interval selection ಯೂಸ್ ಮಾಡಿ ನಾವೇನ್ ಮಾಡಬಹುದು, ಒಂದು ರೇಂಜಿನ ಐಟಮ್ ನ ಸೆಲೆಕ್ಟ್ ಮಾಡಬಹುದು. ಓಕೆ, so you can obtain the index of the first item selected, which will also be the index of only selected item when using single selection mode by calling get selected index shown here. So ಇಲ್ಲಿ single selection mode ಬಗ್ಗೆ ನಾವು ಹೇಳಿದೀವಿ. ಇದೇ ಪ್ರಕಾರ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ we can able to select the first item selected by using the indexes. So index ನ ಯೂಸ್ ಮಾಡಿ ನಾವು ಐಟಮ್ ನ ಸೆಲೆಕ್ಟ್ ಮಾಡಬಹುದು. ಆ ಸೆಲೆಕ್ಟ್ ಮಾಡಿರುವ ಐಟಮ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗಿದ್ರೆ we can call get selected index method. Okay, yes, here the syntax is given for the int get selected index. ಸೊ ಯಾವ ಇಂಡೆಕ್ಸ್ ವ್ಯಾಲ್ಯೂ ನೀವು ಪಾಸ್ ಮಾಡ್ತಾ ಇದ್ರೋ ಆ ಇಂಡೆಕ್ಸ್ ಲೊಕೇಶನ್ ಅಲ್ಲಿ ಯಾವ ಐಟಮ್ ಉಂಟೋ ಆ ಐಟಮ್ ನ ನೀವೇನ್ ಮಾಡಬಹುದು, you can able to access. Right, indexing begins at 0. so if the first item is selected, this method will return 0. if no item is selected, -1. as we know, index values are starts at 0. if you selected first item, the location of first item is 0. if no item is selected, the default location is -1. okay, instead of obtaining the index of a selection, you can obtain the value associated with the selection by calling get selected value. so ಇಲ್ಲಿ index selection use ಮಾಡಿದ್ವಿ. instead of obtaining the index of a selection, you can obtain the value associated with the selection by get selected value. ನಮಗೆ ಇಂಡೆಕ್ಸ್ ಬೇಡ, ವ್ಯಾಲ್ಯೂ ಬೇಸ್ ಮಾಡಿ ನಾವು ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ we can use get selected value. get selected value ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಐಟಮ್ ನ ಆಕ್ಸೆಸ್ ಮಾಡಬಹುದು. it returns a reference to the first selected value. so ಇಲ್ಲಿ ಫಸ್ಟ್ ರೆಫರೆನ್ಸ್ ನ ರಿಟರ್ನ್ ಮಾಡುತ್ತೆ. if no value has been selected, it returns null. so ಫಸ್ಟ್ ಐಟಮ್ ನ ಬೇಸ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡುವ ವ್ಯಾಲ್ಯೂ ನ ಡಿಸೈಡ್ ಆಗುತ್ತೆ. ಓಕೆ,
So here the following program demonstrates simple JList which holds a list of cities. So ಇಲ್ಲಿ set of cities ಅನ್ನು hold ಮಾಡುತ್ತೆ. ಇಲ್ಲೊಂದು sample example ಹೇಳಿದ್ದಾರೆ. Each time a city is selected, the list selection event is generated. ಪ್ರತಿಯೊಮ್ಮೆ ನಾವು ಒಂದು ಸಿಟಿನ ಸೆಲೆಕ್ಟ್ ಮಾಡುವಾಗ ಲಿಸ್ಟ್ ಸೆಲೆಕ್ಷನ್ ಈವೆಂಟ್ ಜನರೇಟ್ ಆಗುತ್ತೆ. ಈ ಲಿಸ್ಟ್ ಸೆಲೆಕ್ಷನ್ ಈವೆಂಟ್ ನ ಹ್ಯಾಂಡಲ್ ಮಾಡಬೇಕಾದ್ರೆ we have to use value changed method defined by the list selection listener. ಈ ಎರಡಕ್ಕೆ ಸಂಬಂಧಪಟ್ಟ ಮೀನಿಂಗ್ ಎಲ್ಲ ಎಲ್ಲಿಯೂ ಇರುತ್ತೆ, ಲಿಸ್ಟ್ ಸೆಲೆಕ್ಷನ್ ಲಿಸನರ್ ನಲ್ಲಿ ಇರುತ್ತೆ. It responds by obtaining the index of the selected item and displaying the name of selected city in a label. ಸೊ ಯಾವ ಐಟಮ್ ನೀವು ಸೆಲೆಕ್ಟ್ ಮಾಡಿದ್ರೋ ಸೆಲೆಕ್ಟ್ ಮಾಡಿದ ನಂತರ ನೇಮ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ದ ಸ್ಯಾಂಪಲ್ ಪ್ರೋಗ್ರಾಮ್. ಓಕೆ, ಸೊ ಈ ಪ್ರೋಗ್ರಾಮ್ ಮಾಡಬೇಕಾದ್ರೆ ಈ ಪ್ಯಾಕೇಜಸ್ ಎಲ್ಲ ಬೇಕು. ಜಾವಾ ಡಾಟ್ ಸ್ವಿಂಗ್ ಡಾಟ್ ಸ್ಟಾರ್, ಜಾವಾ ಎಕ್ಸ್ ಡಾಟ್ ಸ್ವಿಂಗ್ ಡಾಟ್ ಇವೆಂಟ್ ಡಾಟ್ ಸ್ಟಾರ್, ಜಾವಾ ಡಾಟ್ AWT ಡಾಟ್ ಸ್ಟಾರ್, ಇಂಪೋರ್ಟ್ ಜಾವಾ ಡಾಟ್ AWT ಡಾಟ್ ಇವೆಂಟ್ ಡಾಟ್ ಸ್ಟಾರ್. ಈ 4 ಪ್ಯಾಕೇಜ್ ಕಂಪಲ್ಸರಿ ಬೇಕಾಗುತ್ತೆ. ನಾವು ವಿ ಆರ್ ರೈಟಿಂಗ್ ದ ಕ್ಲಾಸ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? JList demo. So your class is also defined as public. So first array of string no define ಮಾಡಿದ್ವಿ, string cities. So string ಅನ್ನೋದು data type, cities is the arrays of string data type. Okay, so ಯಾಕೆ ಇಲ್ಲಿ arrays ಅಂತ ಹೇಳ್ತಾ ಇದ್ವಿ, ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಇನಿಷಿಯಲೈಸೇಷನ್ ಮಾಡಿದ್ವಿ. ನ್ಯೂಯಾರ್ಕ್, ಚಿಕಾಗೋ, ಹೌಸ್ಟನ್, ಡೆನ್ವರ್, ಲಾಸ್ ಏಂಜಲ್ಸ್ ಅಂತ ಹೇಳಿ 0th ಲೊಕೇಶನ್ ಅಲ್ಲಿ ನ್ಯೂಯಾರ್ಕ್, ಫಸ್ಟ್ ಲೊಕೇಶನ್ ಅಲ್ಲಿ ಚಿಕಾಗೋ ಅಂಡ್ ಸೋ ಆನ್. ಇಲ್ಲಿ ಏನೆಲ್ಲ ಇನಿಷಿಯಲೈಸೇಷನ್ ಮಾಡಿದ್ರೋ ಆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ರೈಟ್, ಸೊ ದಿಸ್ ಇಸ್ ಯುವರ್ ನಾರ್ಮಲ್ ಸ್ಟ್ರಿಂಗ್ ಅರೇ ವೇರಿಯಬಲ್. ನಾರ್ಮಲ್ ಸ್ಟ್ರಿಂಗ್ ಅರೇ ವೇರಿಯಬಲ್ ಇನಿಷಿಯಲೈಸೇಷನ್ ಮಾಡಿದಿರಾ. ನೆಕ್ಸ್ಟ್ ವಿ ಆರ್ ರೈಟಿಂಗ್ ದ ಕನ್ಸ್ಟ್ರಕ್ಟರ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? JList demo. ಸೊ ಕನ್ಸ್ಟ್ರಕ್ಟರ್ ನಲ್ಲಿ ಇಲ್ಲಿ ಪಬ್ಲಿಕ್ ಅಂತ ಡೆಫೈನ್ ಮಾಡಿದ್ವಿ. ಇಲ್ಲಿ ಓಪನ್ ಕರ್ಲಿ ಬ್ರೇಸ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಯೂಸ್ ಮಾಡಿ ಫಸ್ಟ್ ಫ್ರೇಮ್ ಕ್ರಿಯೇಟ್ ಮಾಡ್ತಾ ಇದೀವಿ. ಫ್ರೇಮ್ ಇಸ್ ಫಾರ್ ದ ಕಂಟೈನರ್ ಟು ಹೋಲ್ಡ್ ದ ಕಾಂಪೋನೆಂಟ್. ಓಕೆ, ಸೊ ಫ್ರೇಮ್ ಆಬ್ಜೆಕ್ಟ್ JFRM, ಅದರ ಟೈಟಲ್ JList demo. ಲೇಔಟ್ ಸೆಟ್ ಮಾಡ್ತಾ ಇದ್ರೆ ಫ್ಲೋ ಲೇಔಟ್ ಅಂತ ಹೇಳಿದ್ರೆ ಲೆಫ್ಟ್ ಟು ರೈಟ್ ಫಿಲಪ್ ಆಗುತ್ತೆ. ಕ್ಲೋಸ್ ಮಾಡುವಾಗ ಏನ್ ಆಪರೇಷನ್ ಆಗಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡ್ತಾ ಇದ್ರೆ JFRM ಡಾಟ್ ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್ JFrame ಡಾಟ್ ಎಕ್ಸಿಟ್ ಆನ್ ಕ್ಲೋಸ್, JFrame ಡಾಟ್ ಎಕ್ಸಿಟ್ ಆನ್ ಕ್ಲೋಸ್, JFRM ಡಾಟ್ ಸೆಟ್ ಸೈಜ್. ಸೊ ಸೈಜ್ ಅನ್ನು ನೀವು ಸ್ಪೆಸಿಫೈ ಮಾಡ್ತಾ ಇದ್ರ 200 ವಿಡ್ತ್ ಅಂಡ್ ಹೈಟ್ ಸ್ಪೆಸಿಫೈ ಮಾಡಿದ್ರ. ನೆಕ್ಸ್ಟ್ ಫೈನಲ್ JList. ಸೊ ಲಿಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ. ಲಿಸ್ಟ್ ಆಬ್ಜೆಕ್ಟ್ ಏನ್ ಕ್ರಿಯೇಟ್ ಮಾಡ್ತಾ ಇದ್ರ? JList. ಓಕೆ, ಸೊ ಇಲ್ಲಿ ಸಿಟೀಸ್ ಪಾಸ್ ಮಾಡ್ತಾ ಇದ್ರ, ಆಟೋಮೆಟಿಕಲಿ ಅರೇ ಆಫ್ ಐಟಮ್ ಪಾಸ್ ಮಾಡ್ತಾ ಇದ್ರ. ಅಲ್ಲಿ ಏನೆಲ್ಲ ಇನಿಷಿಯಲೈಸೇಷನ್ ಮಾಡಿದ್ರು ಆ ಇನಿಷಿಯಲೈಸೇಷನ್ ಮಾಡಿರುವ ಎಲ್ಲಾ ವ್ಯಾಲ್ಯೂಸ್ ಇಲ್ಲಿ ಲಿಸ್ಟ್ ಆಬ್ಜೆಕ್ಟ್ ನಲ್ಲಿ ಒಂದೊಂದು ಐಟಮ್ ಆಗಿ ಸ್ಟೋರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ JList ಡಾಟ್ ಸೆಟ್ ಸೆಲೆಕ್ಷನ್ ಮೋಡ್. ಸೆಟ್ ಸೆಲೆಕ್ಷನ್ ಮೋಡ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಲಿಸ್ಟ್ ಸೆಲೆಕ್ಷನ್ ಮಾಡೆಲ್ ಡಾಟ್ ಸಿಂಗಲ್ ಸೆಲೆಕ್ಷನ್ ಅಂದ್ರೆ ಯು ಕ್ಯಾನ್ ಏಬಲ್ ಟು ಸೆಲೆಕ್ಟ್ ಓನ್ಲಿ ಒನ್ ಐಟಮ್. ಒಂದು ಸಿಟಿನ ಮಾತ್ರವೇ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಟ್ ಎ ಟೈಮ್. ಸೊ ಅದನ್ನ ನಾವಿಲ್ಲಿ ಸ್ಪೆಸಿಫೈ ಮಾಡ್ತಾ ಇದೀವಿ. ಲಿಸ್ಟ್ ಸೆಲೆಕ್ಷನ್ ಮಾಡೆಲ್ ಡಾಟ್ ಸಿಂಗಲ್ ಸೆಲೆಕ್ಷನ್. ನೆಕ್ಸ್ಟ್ ವಿ ಆರ್ ಯೂಸಿಂಗ್ ದ ಸ್ಕ್ರೋಲ್ ಪ್ಯಾನ್. ಕಂಪಲ್ಸರಿ ಲಿಸ್ಟ್ ಯೂಸ್ ಮಾಡಿದ್ರೆ ಸ್ಕ್ರೋಲ್ ಪ್ಯಾನ್ ಯೂಸ್ ಮಾಡಲೇಬೇಕು. ಸ್ಕ್ರೋಲ್ ಪ್ಯಾನ್ ಆಬ್ಜೆಕ್ಟ್ JSCRLP. ಓಕೆ, ಅದರಲ್ಲಿ ಏನ್ ಪಾಸ್ ಮಾಡ್ತಾ ಇದ್ರೆ JList. ಸೊ ಇನ್ ಕೇಸ್ ಲಿಸ್ಟ್ ಉದ್ದದಕ್ಕೆ ಇದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಸ್ಕ್ರೋಲ್ ಬಾರ್ಸ್ ಬರುತ್ತೆ. ನೆಕ್ಸ್ಟ್ JScroll ಡಾಟ್ ಸೆಟ್ ಪ್ರಿಫರ್ಡ್ ಸೈಜ್. ಸೊ ಸ್ಕ್ರೋಲ್ ಬಾರ್ యొక్క ಸೈಜ್ ಅನ್ನು ನೀವು ಸ್ಪೆಸಿಫೈ ಮಾಡ್ತಾ ಇದ್ರೆ ಡೈಮೆನ್ಷನ್ ಇಸ್ 120, 90. ಸೊ 120 and 90 ಸ್ಪೆಸಿಫೈ ಮಾಡ್ತಾ ಇದ್ದೀರಾ ಸೈಜ್ ಅನ್ನ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ರೆ ಇಲ್ಲಿ ಒಂದು ಲೇಬಲ್ ತಗೊಳ್ತಾ ಇದ್ದೀರಾ. ಫೈನಲ್ JLab ನ್ಯೂ JLabel ಚೂಸ್ ಎ ಸಿಟಿ ಅನ್ನುವ ಲೇಬಲ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ JList. ಸೊ ಲಿಸ್ಟ್ ನಲ್ಲಿ ನಾವು ಸೆಲೆಕ್ಟ್ ಮಾಡೋದಾಗ ಈವೆಂಟ್ ಜನರೇಟ್ ಆಗಬೇಕು. ಅದಕ್ಕೆ JList ಡಾಟ್ ಆಡ್ ಲಿಸ್ಟ್ ಸೆಲೆಕ್ಷನ್ ಲಿಸನರ್ ಯೂಸ್ ಮಾಡ್ತಾ ಇದ್ರ. JList ಡಾಟ್ ಆಡ್ ಲಿಸ್ಟ್ ಸೆಲೆಕ್ಷನ್ ಲಿಸನರ್, ನ್ಯೂ ಲಿಸ್ಟ್ ಸೆಲೆಕ್ಷನ್ ಲಿಸನರ್ ಆಫ್. ಇದರಲ್ಲಿ ಮೆಥಡ್ ಯಾವುದು ಇದನ್ನ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ನೋಡಿ. ಇಲ್ಲಿ ನಾವು ಅನಾನಿಮಸ್ ಸಿಗ್ನಲ್ ಕ್ಲಾಸ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ದಿಸ್ ಅಂತ ಯೂಸ್ ಮಾಡಲಿಲ್ಲ. ಇಲ್ಲಿ ಡೈರೆಕ್ಟ್ಲಿ ಇಲ್ಲಿ ನ್ಯೂ ಲಿಸ್ಟ್ ಸೆಲೆಕ್ಷನ್ ಲಿಸನರ್ ಅಂತ ಯೂಸ್ ಮಾಡಿ ಪಬ್ಲಿಕ್ ವಾಯ್ಡ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಕ್ಲಾಸ್ ಯೂಸ್ ಮಾಡ್ತಾ ಇದ್ವಿ. ಅದರ ಆಬ್ಜೆಕ್ಟ್ ಎಲ್ಲಿ ಆಗಿರುತ್ತೆ. ಇಲ್ಲಿ ಈಗ ಅಬ್ಸರ್ವೇಷನ್ ಮಾಡಿ, ಇಂಟ್ ಇಂಡೆಕ್ಸ್ ವ್ಯಾಲ್ಯೂ. IDX ಮೀನ್ಸ್ ಇಂಡೆಕ್ಸ್ ವ್ಯಾಲ್ಯೂ. JList ಡಾಟ್ ಗೆಟ್ ಸೆಲೆಕ್ಟೆಡ್ ಇಂಡೆಕ್ಸ್ ಆಫ್. ನಾವು ಯಾವ ಐಟಮ್ ನ ಸೆಲೆಕ್ಟ್ ಮಾಡ್ತೀವೋ ಆ ಐಟಮ್ ಒಬ್ಬ ಇಂಡೆಕ್ಸ್ ವ್ಯಾಲ್ಯೂ ಬರುತ್ತೆ.
ಆ ಇಂಡೆಕ್ಸ್ ವ್ಯಾಲ್ಯೂ IDX ನಲ್ಲಿ ಸ್ಟೋರ್ ಆಗುತ್ತೆ. ಇಫ್ IDX is not equal to -1 ಆಗಿದ್ರೆ ಅಲ್ಲದೆ ಹೋದ್ರೆ -1 ಅಲ್ಲದೆ ಹೋದ್ರೆ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ವಿ, jlab.setText ಲೇಬಲ್ ನಲ್ಲಿ ಏನ್ ಟೆಕ್ಸ್ಟ್ ಸೆಟ್ ಮಾಡ್ತಾ ಇದ್ವಿ, ಕರೆಂಟ್ ಸೆಲೆಕ್ಷನ್ ಇಸ್ ಸಿಟಿ ಆಫ್ IDX. ಯಾವ ಇಂಡೆಕ್ಸ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ರೋ, ಯಾವ ಐಟಮ್ ಸೆಲೆಕ್ಟ್ ಮಾಡಿದ್ರೋ ಆ IDX ವ್ಯಾಲ್ಯೂ ಬರುತ್ತೆ. ಆ IDX ವ್ಯಾಲ್ಯೂನ ಬೇಸ್ ಮಾಡಿ ನೀವು ಯಾವ ಸಿಟಿನ ಯೂಸ್ ಮಾಡಿದ್ರೋ ಅದು ಬರುತ್ತೆ. ಎಲ್ಸ್ jlab.setText choose a city, ಇಲ್ಲದೆ ಹೋದ್ರೆ ಏನ್ ಬರುತ್ತೆ, choose a city ಅಂತ ಬರುತ್ತೆ. ಇಲ್ಲಿಗೆ ನಿಮ್ಮ ಈ ಲಿಸ್ಟ್ ಸೆಲೆಕ್ಷನ್ ವ್ಯಾಲ್ಯೂ ಚೇಂಜ್ ಮೆಥಡ್ ಎಲ್ಲ ಎಂಡ್ ಆಯ್ತು. ಇಲ್ಲಿ ಸೆಲೆಕ್ಷನ್ ಲಿಸನರ್ಸ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು, ಮೆಥಡ್ ಕಾಲಿಂಗ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು. ಇದೆಲ್ಲ ಆದ ನಂತರ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಆಡಿಂಗ್ SSCRLP. ವಾಟ್ ಇಸ್ JSSCRLP? ಸ್ಕ್ರೋಲ್ ಬಾರ್. ಸ್ಕ್ರೋಲ್ ಬಾರ್ ನಲ್ಲಿ ಆಲ್ರೆಡಿ ಲಿಸ್ಟ್ ಆಡ್ ಮಾಡಿದೀವಿ, ಸೊ ಆಟೋಮೆಟಿಕಲಿ ಲಿಸ್ಟ್ ಸಮೇತ ಸ್ಕ್ರೋಲ್ ಬಾರ್ ಆಡ್ ಆಗುತ್ತೆ. ನೆಕ್ಸ್ಟ್ ಲೇಬಲ್ ಆಡ್ ಮಾಡ್ತಾ ಇದ್ರ ಫ್ರೇಮ್ಗೆ, ನೆಕ್ಸ್ಟ್ ವಿಸಿಬಲ್ ಟ್ರೂ ಅಂತ ಕೊಡ್ತಾ ಇದ್ರ. ಕೊಟ್ಟಿದ್ದ ನಂತರ ಇಲ್ಲಿ ಮೇನ್ ಮೆಥಡ್ ಬರೆಯಬೇಕು. ಮೇನ್ ಮೆಥಡ್ ನಲ್ಲಿ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೆಟರ್ ಮೆಥಡ್, ಅದರಲ್ಲಿ ನ್ಯೂ ರನ್ನಬಲ್ ಮೆಥಡ್, ವೈಡ್ ರನ್ ಮೆಥಡ್, ಯು ಆರ್ ಕಾಲಿಂಗ್ ದ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ ಕಾಲ್ ಮಾಡಿದಾಗ ಈ ಪ್ರೋಗ್ರಾಮ್ ರನ್ ಮಾಡ್ತೀರಿ. ರನ್ ಮಾಡುವಾಗ ಈ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಐ ವಿಲ್ ಡೈರೆಕ್ಟ್ಲಿ ಕಂಪೈಲ್ ಅಂಡ್ ರನ್ ದ ಪ್ರೋಗ್ರಾಮ್. ಆಲ್ರೆಡಿ ನಾನು ಮಾಡಿದ್ದೀನಿ ಇಲ್ಲಿ. ಓಕೆ, ಜಾವಾc list demo.java. Yes, now running java list demo. ಸೊ ರನ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಉಂಟು. ರೈಟ್, ಸೊ ನೋಡಿ ಚೂಸ್ ಎ ಸಿಟಿ ಅಂತ ಹೇಳಿ ಲೇಬಲ್ ಕಾಣಿಸ್ತಾ ಉಂಟು. ಇಲ್ಲಿ ಲಿಸ್ಟ್ ಆಫ್ ಐಟಮ್ ಉಂಟು, 0th ಲೊಕೇಶನ್ 1 2 3 4. ರೈಟ್, ಇಲ್ಲಿ ನೋಡಿ ಸಾಕಷ್ಟು ಉಂಟು, ಇಲ್ಲಿ ತೋರಿಸ್ತಾ ಉಂಟು. ರೈಟ್, ಸೊ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ಬೋದು. ಡೈಮೆನ್ಷನ್ ಸ್ಪೆಸಿಫೈ ಮಾಡಿದೀವಿ, ಒಂದೊಂದು ಇಲ್ಲಿ ತೋರಿಸುತ್ತೆ. ರೈಟ್, ಓಕೆ. ರೈಟ್, ಸೊ ಇದರಲ್ಲಿ ನಾನು ನ್ಯೂ ಇಯರ್ ಸೆಲೆಕ್ಟ್ ಮಾಡಿದ್ರೆ 0 ಆಗಿರುತ್ತೆ. ಲಾಸ್ ಏಂಜಲ್ಸ್ ಸೆಲೆಕ್ಟ್ ಮಾಡಿದ್ರೆ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು ಉಂಟು ಅಷ್ಟಕ್ಕೆ ಸೆಲೆಕ್ಟ್ ಆಗಿ ಬರುತ್ತೆ. ಓಕೆ, ಲಂಡನ್ ಸೆಲೆಕ್ಟ್ ಮಾಡಿದ್ರೆ ಕರೆಂಟ್ ಸೆಲೆಕ್ಷನ್ ಬರ್ತಾ ಉಂಟು. ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ಯು ಕ್ಯಾನ್ ಏಬಲ್ ಟು ಎಕ್ಸಿಕ್ಯೂಟ್ ಯುವರ್ ಲಿಸ್ಟ್ ಟೈಪ್ ಆಫ್ ಪ್ರೋಗ್ರಾಮ್ಸ್. ರೈಟ್, and next one is J combo box. What is the next component? J combo box. Okay, let us see what is J combo box. Swing provides a combo box, a combination of text field and drop down list through the J combo box classes. So ಇಲ್ಲಿ combo box is the combination of text field and drop down list. Okay, it is a combination of drop down list and text box. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಜಾವಾದಲ್ಲಿನೂ ಆಡ್ ಮಾಡಬೇಕಂತ ಹೇಳಿದ್ರೆ J combo box class ಅನ್ನು ಯೂಸ್ ಮಾಡಲೇಬೇಕು. A combo box normally display one entry, but it will also display a drop down list that allows a user to select a different entry. Combo box ನಲ್ಲಿ ನಮ್ಗೆ ಏನು ಕಾಣಿಸುತ್ತೆ, ಒಂದೇ ಎಂಟ್ರಿ ಮಾತ್ರವೇ ತೋರಿಸುತ್ತೆ. ಅದರಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದ್ದ ಕಾರಣಕ್ಕಾಗಿ ಕ್ಲಿಕ್ ಮಾಡುವಾಗ ಏನಾಗುತ್ತೆ, ಯಾವುದೇ ಎಂಟ್ರಿಯನ್ನ ನಾವು ಸೆಲೆಕ್ಟ್ ಮಾಡುವ ಆಪ್ಷನ್ ಉಂಟು. ಓಕೆ, ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಎ ಕಾಂಬೋ ಬಾಕ್ಸ್ ದಟ್ ಲೆಟ್ಸ್ ದ ಯೂಸರ್ ಎಂಟರ್ ಎ ಸೆಲೆಕ್ಷನ್ ಇಂಟು ಟೆಕ್ಸ್ಟ್ ಫೀಲ್ಡ್. You can also create a combo box that lets the user enter a selection into text field. So text field ನ ಎಂಟ್ರಿ ಮಾಡಿನೂ ನಾವೇನ್ ಮಾಡ್ಬೋದು, ನಾವು ಸೆಲೆಕ್ಟ್ ಮಾಡ್ಬೋದು. ನಮಗೆ ಬೇಕಾಗಿರುವ ಟೆಕ್ಸ್ಟ್ ನ ಟೈಪ್ ಮಾಡಿನೂ ಲಿಸ್ಟ್ ನಲ್ಲಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಬಹುದು. ಓಕೆ, ಎಸ್. J combo box was made generic and is now declared like this. J combo box ನ ನಾವು ಹೇಗೆ ಡಿಕ್ಲೇರ್ ಮಾಡ್ತೀವಿ, ಕ್ಲಾಸ್ J combo box of E, where E represents the type of item in the combo box. E ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಯಾವ್ದೆಲ್ಲ ಐಟಮ್ಸ್ ಉಂಟು ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಈ ಏನು ರೆಪ್ರೆಸೆಂಟೇಷನ್ ಮಾಡಬೇಕಾಗಿದ್ರೆ ಲಿಸ್ಟ್ ಆಫ್ ಐಟಮ್ಸ್ ಅಂತ ಬಂದ್ರೆ ಕಂಪಲ್ಸರಿ ವಿ ಹ್ಯಾವ್ ಟು ಸ್ಪೆಸಿಫೈ ಇನ್ ದ ಫಾರ್ಮ್ ಆಫ್ ಅರೇ ಆಫ್ ಐಟಮ್ಸ್. ಓಕೆ, J combo box constructor. ಕನ್ಸ್ಟ್ರಕ್ಟರ್ನು ಇಲ್ಲಿ ನಾವು ನೋಡ್ತೀವಿ. ದಟ್ ಕನ್ಸ್ಟ್ರಕ್ಟರ್ is appear like this: J combo box E of items. J combo box E of items. Here items is an array that initializes the combo box. J combo box uses the combo box model. So ಈ J combo box ಯಾವುದನ್ನು ಯೂಸ್ ಮಾಡುತ್ತೆ, combo box model ನ ಯೂಸ್ ಮಾಡುತ್ತೆ. Mutable combo boxes, those whose entry can be changed, use the mutable combo box model. ಸೊ ನಾವು ಏನೇ ಒಂದು ಎಂಟ್ರೀಸ್ ಚೇಂಜಸ್ ಮಾಡಬೇಕು, ಎಂಟ್ರಿ ಮಾಡುವ ಐಟಮ್ ನ ವ್ಯಾಲ್ಯೂಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯೂಟಬಲ್ ಕಾಂಬೋ ಬಾಕ್ಸ್ ಮಾಡೆಲ್ ನ ಯೂಸ್ ಮಾಡ್ತೀವಿ. ರೈಟ್,
In addition to passing an array of items to be displayed in the drop down list, items can be dynamically added to the list of choices through the add item method. So ನಾವು ಐಟಮ್ ನ ಆಡ್ ಮಾಡಿದ ನಂತರ ಡೈನಮಿಕ್ ಆಗಿ ಆ ಐಟಮ್ಸ್ ನ ಆಡ್ ಮಾಡಬೇಕಂತ ಹೇಳಿದ್ರೆ we are having add item method. Let us see what is the syntax of add item method. Void add item of e of object. E of object. E of object ನಲ್ಲಿ ಆಬ್ಜೆಕ್ಟ್ ಪಾಸ್ ಮಾಡ್ತೀವಿ, ಆಟೋಮೆಟಿಕಲಿ ಕಾಂಬೋ ಬಾಕ್ಸ್ ನ ಲಿಸ್ಟ್ ನಲ್ಲಿ ಡ್ರಾಪ್ ಡೌನ್ ನಲ್ಲಿ ಆಡ್ ಆಗುತ್ತೆ. ಜೆ ಕಾಂಬೋ ಬಾಕ್ಸ್ ಜನರೇಟ್ಸ್ ಆಕ್ಷನ್ ಇವೆಂಟ್. ಇಲ್ಲಿ ನಾವು ಕ್ಲಿಕ್ ಮಾಡ್ತಾ ಇರ್ತೀವಿ, ಅದಕ್ಕಾಗಿ ಇಲ್ಲಿ ಆಕ್ಷನ್ ಇವೆಂಟ್ ಜನರೇಟ್ ಮಾಡುತ್ತೆ. ಅದೇ ರೀತಿಯಲ್ಲಿ when the user selects an item from the list, ಯಾವಾಗ ಈ ಆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ? whenever we select the event, select the item in the list. Okay. J combo box also generates an item event when the state of selection changes, which occurs when an item selected or deselected. ಸೊ ಆಕ್ಷನ್ ಇವೆಂಟ್ ಮಾತ್ರವೇ ಅಲ್ಲ, ಐಟಮ್ ಇವೆಂಟ್ ಜನರೇಟ್ ಮಾಡುತ್ತೆ. ಯಾವಾಗ ಅಂತ ಹೇಳಿದ್ರೆ ನಾವು ಸೆಲೆಕ್ಟ್ ಮಾಡುವಾಗ, ನಮ್ಮ ಸೆಲೆಕ್ಷನ್ಸ್ ಐಟಮ್ ನ ಸೆಲೆಕ್ಷನ್ಸ್ ಚೇಂಜ್ ಮಾಡುವಾಗ ಇಲ್ಲಿ ಐಟಮ್ ಇವೆಂಟ್ಸ್ ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. Okay, either selection or deselection. Right. One way to obtain the item selected in the list to call get selected item on the combo box. So ಯಾವುದೇ ಒಂದು ಐಟಮ್ ನ ನಾವು ಆಕ್ಸೆಸ್ ಮಾಡಬೇಕಂತ ಹೇಳಿದ್ರೆ we have to suppose to call get selected item of the combo box. Let us see what is the syntax. Object get selected item. Object get selected item. ಇಲ್ಲಿ ನೋಡಿ get selected item ಅಂತ ಹೇಳುವಾಗ ನೀವು ಯಾವ ಐಟಮ್ ನ ಸೆಲೆಕ್ಟ್ ಮಾಡಿದ್ರೋ ಅದನ್ನ ಆಕ್ಸೆಸ್ ಮಾಡುತ್ತೆ. You will need to cast the returned value into the type of object stored in the list. Okay, so adana return ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. Here the following example demonstrate the combo box. The combo box contains the entry for G, Java, NCC and IoT. ಇಲ್ಲಿ 4 ಎಂಟ್ರಿ ಮಾಡಿದ್ವಿ. When the time piece is selected, the text based label is updated to this. ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ರೋ ಆ ಸೆಲೆಕ್ಷನ್ ಮಾಡಿದಾಗ ಅದನ್ನ ಬೇಸ್ ಮಾಡಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. Let us see here. Demonstrate J combo box. ಇಲ್ಲಿ first these packages are very important. Import java.awt.star, import java.awt.event.star, import javax.swing.star. Public class J combo box demo. What is the name of the class? J combo box demo. It is defined as public. Now string, array of string variable time pieces ಅಂತ ತಗೊಂಡಿದ್ವಿ. ಇದರಲ್ಲಿ ವ್ಯಾಲ್ಯೂ G, Java, NCC, IoT ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ಕನ್ಸ್ಟ್ರಕ್ಟರ್ ಬರಿತಾ ಇದ್ವಿ, ಫ್ರೇಮ್, ಲೇಔಟ್ ಅಂಡ್ ಕ್ಲೋಸ್ ಆಪರೇಷನ್, ಸೈಜ್. ಇದೆಲ್ಲ ನಮಗೆ ಗೊತ್ತಿರೋದೆ, ಇದನ್ನು ಕಾಮನ್ ಆಗಿ ಬರ್ತಾ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಫಸ್ಟ್ ವಿ ಆರ್ ಕ್ರಿಯೇಟಿಂಗ್ ದ ಕಾಂಬೋ ಬಾಕ್ಸ್ ಆಬ್ಜೆಕ್ಟ್. J combo box also defined as a final. ಇಲ್ಲಿ JCB ಅನ್ನುವ ಆಬ್ಜೆಕ್ಟ್ ಹೆಸರು ಕೊಟ್ಟಿದ್ವಿ. ವಿ ಆರ್ ಕ್ರಿಯೇಟಿಂಗ್ ಟೈಮ್ ಪೀಸಸ್. ಟೈಮ್ ಪೀಸಸ್ ನಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಉಂಟು ಆ ವ್ಯಾಲ್ಯೂಸ್ ಎಲ್ಲ ಕಾಂಬೋ ಬಾಕ್ಸ್ ನಲ್ಲಿ ಆಡ್ ಆಗಿರುತ್ತೆ. ಈ ಕಾಂಬೋ ಬಾಕ್ಸ್ ನ ಮತ್ತೆ ನಾವು ಎಲ್ಲಿ ಆಡ್ ಮಾಡ್ತಾ ಇದ್ವಿ? J ಫ್ರೇಮ್ ಗೆ ಆಡ್ ಮಾಡ್ತಾ ಇದ್ವಿ. jfrm.add JCB. ಓಕೆ, ನೆಕ್ಸ್ಟ್ ನಾವೇನ್ ಮಾಡ್ತಾ ಇದ್ವಿ? ಫೈನಲ್ J label J lab. ಸೊ ಲೇಬಲ್ ಆಬ್ಜೆಕ್ಟ್ ಡಿಫೈನ್ ಮಾಡ್ತಾ ಇದ್ವಿ. ವಾಟ್ ಇಸ್ ದ J label ಆಬ್ಜೆಕ್ಟ್? J lab. ಕ್ರಿಯೇಟ್ ಮಾಡಿದ್ರ, ಅದನ್ನ ಆಡ್ ಮಾಡಿದ್ರ. ನೆಕ್ಸ್ಟ್ JCB. ವಾಟ್ ಇಸ್ JCB? J combo box ಡಾಟ್ ಆಡ್ ಆಕ್ಷನ್ ಲಿಸನರ್. ಯಾವಾಗ ನೀವು ಸೆಲೆಕ್ಟ್ ಮಾಡ್ತಿರೋ ಆವಾಗ ನ್ಯೂ ಆಕ್ಷನ್ ಲಿಸನರ್ಸ್ ಕ್ರಿಯೇಟ್ ಮಾಡ್ತಾ ಉಂಟು. ಈ ಆಡ್ ಆಕ್ಷನ್ ಲಿಸನರ್ ವರ್ಕ್ ಆಗಬೇಕಾದ್ರೆ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಯೂಸ್ ಮಾಡ್ತೀವಿ. ಇದರ ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ ಕ್ಲಾಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಟ್ರಿಂಗ್ ಅನ್ನುವ ಒಂದು ವೇರಿಯಬಲ್ ತಗೊಂಡಿದ್ವಿ. ಸ್ಟ್ರಿಂಗ್ s is equal to string of JCB dot get selected item. ಸೊ ನಿಮ್ಮ ಯಾವ JCB, ವಾಟ್ ಇಸ್ JCB? ಕಾಂಬೋ ಬಾಕ್ಸ್. ಕಾಂಬೋ ಬಾಕ್ಸ್ ನಲ್ಲಿ ಯಾವ ಐಟಮ್ ನೀವು ಸೆಲೆಕ್ಟ್ ಮಾಡಿದ್ರೋ ಆ ಐಟಮ್ ನ ವ್ಯಾಲ್ಯೂ, ಓಕೆ, ದ ನೇಮ್, ದ ಲೇಬಲ್ ವಿಲ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಅ ಸ್ಟ್ರಿಂಗ್. ಸೊ ದಿಸ್ ಇಸ್ ದ ಕನ್ವರ್ಷನ್. ಓಕೆ, ಆ ಐಟಮ್ ನ ಹೇಗೆ ರಿಟರ್ನ್ ಮಾಡುತ್ತೆ? ಇಲ್ಲಿ ಸ್ಟ್ರಿಂಗ್ ರೂಪದಲ್ಲಿ s ನಲ್ಲಿ ಸ್ಟೋರ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತಾ ಇದ್ವಿ ನೋಡಿ, ಇಲ್ಲಿ JLab ಡಾಟ್ ಸೆಟ್ ಟೆಕ್ಸ್ಟ್. ಸೆಟ್ ಟೆಕ್ಸ್ಟ್ ಮಾಡ್ತಾ ಇದ್ವಿ. ಲೇಬಲ್ ಗೆ ನಾವು ಟೆಕ್ಸ್ಟ್ ಅನ್ನು ಸೆಟ್ ಮಾಡ್ತಾ ಇದ್ವಿ. ಯು ಸೆಲೆಕ್ಟೆಡ್ ಎಸ್, ಯಾವ ಐಟಮ್ ಸೆಲೆಕ್ಟ್ ಮಾಡಿದ್ರೋ ಆ ಐಟಮ್ ಬರುತ್ತೆ. ಇಲ್ಲಿಗೆ ಮೆಥಡ್ ಎಂಡ್ ಆಗ್ತಾ ಉಂಟು, ಇಲ್ಲಿಗೆ ಕಾಲಿಂಗ್ ಎಂಡ್ ಆಗ್ತಾ ಉಂಟು. ನೆಕ್ಸ್ಟ್ jframe ಡಾಟ್ ಸೆಟ್ ವಿಸಿಬಲ್ ಟ್ರೂ ಮಾಡಿದ್ವಿ, ಕನ್ಸ್ಟ್ರಕ್ಟರ್ ಎಂಡ್ ಆಯ್ತು ಇಲ್ಲಿಗೆ. ರೈಟ್, ನೆಕ್ಸ್ಟ್ ಮೇನ್ ಮೆಥಡ್ ಬರಿತಾ ಇದ್ದೀರಾ, ಇಲ್ಲಿ ಕಾಮನ್. ಇನ್ನು ಕ್ಲಾಸ್ ಹೆಸರು ಏನುಂಟು ಅದೇ ಹೆಸರಿನಲ್ಲಿ ನ್ಯೂ J combo box ಡೆಮೋ ಅಂತ ಬರಿತಾ ಇದ್ದೀರಾ. ಓಕೆ, ಈ ಪ್ರೋಗ್ರಾಮ್ ನಾವು ರನ್ ಮಾಡುವಾಗ ಈ ರೀತಿಯಲ್ಲಿ ಬರುತ್ತೆ. ಐ ವಿಲ್ ಡೈರೆಕ್ಟ್ಲಿ ರನ್. I don't compile, I will directly run. Okay, what is the name of the class? J combo box demo.
ಆಲ್ರೆಡಿ ನಾನು ಕಾಪಿ ಪೇಸ್ಟ್ ಮಾಡಿ ಇದನ್ನು ಮಾಡ್ಕೊಂಡಿದ್ದೀನಿ, ಎಲ್ಲ ಪ್ರೋಗ್ರಾಮ್ ಎಲ್ಲ ರನ್ ಮಾಡಿದ್ದೀನಿ. ಹಾಗಾಗಿ ಡೈರೆಕ್ಟ್ಲಿ ಕಂಪೈಲಿಂಗ್ ಆ್ಯಂಡ್ ರನ್ನಿಂಗ್. ಸೊ ಇಲ್ಲಿ ನಾವು ರನ್ ಮಾಡುವಾಗ ನೋಡಿ ಜಿ, ಜಾವಾ, ರೈಟ್, NCC, IoT ಈ ರೀತಿಯಲ್ಲಿ ಕಾಂಬೋ ಬಾಕ್ಸ್ ಬರ್ತಾ ಉಂಟು. ಓಕೆ, next our concept is a trees. A tree is a component that present a hierarchical view of data. ಸೊ ಒಂದು ಹೈರಾರ್ಕಿಕಲ್ ವ್ಯೂ ಆಫ್ ಡೇಟಾವನ್ನು ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ನಾವು ಟ್ರೀ ಕಾಂಪೊನೆಂಟ್ ಯೂಸ್ ಮಾಡ್ತೀವಿ. ಸೊ ಇದನ್ನು ನಿಮ್ಮ ಎಕ್ಸ್ಪ್ಲೋರರ್ ನಲ್ಲಿ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್, ಇಫ್ ಐ ಓಪನ್ ದಿಸ್ PC, so here you are seeing, right? Please observe here. ಇಲ್ಲಿ ನೀವು ನೋಡ್ತಾ ಇದ್ದೀರಿ, this is an hierarchy. If I expand this, this is a tree, right? For example, if I expand C drive, it will show various child, right? JDK ನಾವು ಎಕ್ಸ್ಪಾಂಡ್ ಮಾಡಿದ್ರೆ ಇದು ರೂಟ್ ಆಗುತ್ತೆ, ಇದೆಲ್ಲ ಚೈಲ್ಡ್ ಆಗುತ್ತೆ, ರೈಟ್? ಸೊ these kinds of hierarchy is very much essential. These kinds of hierarchy is very much essential. So this kinds of hierarchy is used in software components, right? The user has the ability to individual expand or collapse subtrees in the display. ಸೊ ಯೂಸರ್ಗೆ ಏನಾಗುತ್ತೆ, ಈ ಟ್ರೀ ಕಾಂಪೊನೆಂಟ್ ಯೂಸ್ ಮಾಡಿದಕ್ಕೆ ಹೈರಾರ್ಕಿಕಲ್ ವ್ಯೂ ಆಫ್ ಡಾಟಾವನ್ನು ನಾವು ರೆಪ್ರೆಸೆಂಟೇಷನ್ ಮಾಡಬಹುದು. ಅಂಡ್ ಆಲ್ಸೋ ವಿ ಕ್ಯಾನ್ either expand or collapse subtrees in the display. ಸೊ ಸಬ್ಟ್ರೀಸ್ ನ ಎಕ್ಸ್ಪಾಂಡ್ ಮಾಡಬಹುದು ಅಥವಾ ಕೊಲಾಪ್ಸ್ ಮಾಡಬಹುದು. ಈಗನೇ ನಾವು ಜಸ್ಟ್ ನೋಡಿದ್ವಿ, ರೈಟ್? ಎಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲೆಲ್ಲ ನಾವು ಎಕ್ಸ್ಪಾಂಡ್ ಮಾಡಿದ್ವಿ. ಇದನ್ನೆಲ್ಲ ಕೊಲಾಪ್ಸ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಇಲ್ಲೊಂದು ಕ್ಲಿಕ್ ಮಾಡಿದ್ರೆ ಸಾಕು, ಕೊಲಾಪ್ಸ್ ಆಗೋಯ್ತು. ಎಕ್ಸ್ಪಾಂಡಿಂಗ್ ಅಂಡ್ collapsing. Okay, collapsing, clear? So that is your expanding and collapse, right? So adane ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ವಿ. Trees are implemented in Swing by using JTree class. So ಇಲ್ಲಿ Swings ನಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ JTree class ಯೂಸ್ ಮಾಡ್ತೀವಿ. Let us see the sample constructor. ಇಲ್ಲಿ ಈ ರೀತಿಯ ಕನ್ಸ್ಟ್ರಕ್ಟರ್ಸ್ ನ ನಾವು ಯೂಸ್ ಮಾಡ್ತೀವಿ. JTree object of array of, okay, JTree vector of v question mark, JTree tree node tn, tree node object tn ನ ಯೂಸ್ ಮಾಡ್ತೀವಿ. The first form, the tree is constructed from the element in the array object. ಸೊ ಇಲ್ಲಿ array of object ಆಗಿ ನಾವು ಸ್ಪೆಸಿಫೈ ಮಾಡಬಹುದು. ಸೆಕೆಂಡ್ ಫಾರ್ಮ್, ಕನ್ಸ್ಟ್ರಕ್ಟ್ the tree from the element of vector v. ಸೊ ವೆಕ್ಟರ್ಸ್ ನಲ್ಲಿ ನಾವು ಸ್ಪೆಸಿಫೈ ಮಾಡುವ v ಎಲಿಮೆಂಟ್ಸ್ ಪ್ರಕಾರ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬಹುದು ಟ್ರೀ ನ. In the third form, the tree whose root node is specified by the tn. ಇಲ್ಲಿ ರೂಟ್ ನೋಡ್ ನ ನಾವು ಸ್ಪೆಸಿಫೈ ಮಾಡ್ತೀವಿ, ಅಲ್ಲಿ tn ಅಂತ ಹೇಳ್ತಾ ಇದ್ವಿ. ಓಕೆ, ಸ್ಪೆಸಿಫೈಸ್ ದ ಟ್ರೀ. The JTree is packaged in javax.swing. It supports classes and interfaces are packaged in javax.swing.trees. ಸೊ ಇಲ್ಲಿ JTree ಗೆ ಸಂಬಂಧಪಟ್ಟ ಎಲ್ಲ ಮೀನಿಂಗ್ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ. It is packaged in javax.swing. It supports classes and interfaces. ಸೊ ಕ್ಲಾಸಸ್ ನು ಸಪೋರ್ಟ್ ಮಾಡುತ್ತೆ, ಇಂಟರ್ಫೇಸಸ್ ನು ಸಪೋರ್ಟ್ ಮಾಡುತ್ತೆ. ಅದೆಲ್ಲ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ, javax.swing.tree. ಈ ಸ್ವಿಂಗ್ ನಲ್ಲಿ ಟ್ರೀ ಪ್ಯಾಕೇಜ್ ಆಗಿ ಇರುತ್ತೆ. ಓಕೆ, JTree ರಿಲೈಸ್ ಆನ್ ಟೂ ಮಾಡೆಲ್ಸ್, ಟ್ರೀ ಮಾಡೆಲ್ ಅಂಡ್ ಟ್ರೀ ಸೆಲೆಕ್ಷನ್ ಮಾಡೆಲ್. ಇಲ್ಲಿ ಟ್ರೀ ಮಾಡೆಲ್, ಟ್ರೀ ಸೆಲೆಕ್ಷನ್ ಮಾಡೆಲ್ ಯೂಸ್ ಮಾಡುತ್ತೆ. JTree generates a variety of events but three related specifically to trees. ಸೊ ಈ ತ್ರೀ ವೆರೈಟಿ ಆಫ್ ಈವೆಂಟ್ಸ್ ಇರುತ್ತೆ, ಇದರಲ್ಲಿ ತ್ರೀ ರಿಲೇಟೆಡ್ ಸ್ಪೆಸಿಫಿಕಲಿ ಟ್ರೀಸ್ ಉಂಟು. ದಟ್ ಈಸ್ ಅ ಟ್ರೀ ಎಕ್ಸ್ಪ್ಯಾನ್ಷನ್ ಇವೆಂಟ್, ಟ್ರೀ ಸೆಲೆಕ್ಷನ್ ಇವೆಂಟ್ ಅಂಡ್ ಟ್ರೀ ಮಾಡೆಲ್ ಇವೆಂಟ್. ಸೊ ಇಲ್ಲಿ ಮೂರು ರೀತಿಯ ಈವೆಂಟ್ಸ್ ಯಾವುದು ಉಂಟು ಅಂತ ಹೇಳ್ತಾ ಇದ್ದಾರೆ. ಟ್ರೀ ಎಕ್ಸ್ಪ್ಯಾನ್ಷನ್ ಇವೆಂಟ್ ಉಂಟು, ಟ್ರೀ ಸೆಲೆಕ್ಷನ್ ಇವೆಂಟ್ ಉಂಟು, ನಾವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ಟ್ರೀ ಮಾಡೆಲ್ ಇವೆಂಟ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಟ್ರೀ ಎಕ್ಸ್ಪ್ಯಾನ್ಷನ್ ಇವೆಂಟ್ ಅಕರ್ಸ್ ವೆನ್ ಎ ನೋಡ್ ಇಸ್ ಎಕ್ಸ್ಪ್ಯಾಂಡೆಡ್ ಆರ್ ಕೊಲಾಪ್ಸ್ಡ್. ಸೊ ಈ ಈವೆಂಟ್ ಯಾವಾಗ ಜನರೇಟ್ ಆಗ್ತಾ ಉಂಟು, ವೆನ್ ಎವರ್ ಯು ಆರ್ ಎಕ್ಸ್ಪ್ಯಾಂಡಿಂಗ್ ಆರ್ ಕೊಲಾಪ್ಸಿಂಗ್. ಟ್ರೀ ಸೆಲೆಕ್ಷನ್ ಇವೆಂಟ್ ಇಸ್ ಜನರೇಟೆಡ್ ವೆನ್ ದ ಯೂಸರ್ ಸೆಲೆಕ್ಟ್ ಆರ್ ಡಿಸೆಲೆಕ್ಟ್ ಎ ನೋಡ್ ವಿದಿನ್ ಎ ಟ್ರೀ. ಸೊ ಈ ಟ್ರೀ ಸೆಲೆಕ್ಷನ್ ಇವೆಂಟ್ ಯಾವಾಗ ಜನರೇಟ್ ಆಗ್ತಾ ಉಂಟು, ಟ್ರೀ ನಲ್ಲಿ ಇರುವ ನೋಡ್ ಅನ್ನು ನಾವು ಸೆಲೆಕ್ಟ್ ಮಾಡಿದಾಗ, ಡಿಸೆಲೆಕ್ಟ್ ಮಾಡಿದಾಗ ಆಗುತ್ತೆ, ರೈಟ್? ಅಂಡ್ ನೆಕ್ಸ್ಟ್ ಒನ್ ಇಸ್ ಅ ಟ್ರೀ ಮಾಡೆಲ್ ಇವೆಂಟ್ ಇಸ್ ಫೈರ್ಡ್ ವೆನ್ ದ ಡಾಟಾ ಆರ್ ಸ್ಟ್ರಕ್ಚರ್ ಆಫ್ ದ ಟ್ರೀ ಚೇಂಜಸ್. ಸೊ ಈ ಟ್ರೀ ಮಾಡೆಲ್ ಇವೆಂಟ್ ಯಾವಾಗ ಜನರೇಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಸ್ಟ್ರಕ್ಚರ್ ಅಥವಾ ಡೇಟಾ ಟ್ರೀ ಡೇಟಾ ಅಥವಾ ಡೇಟಾ ಸ್ಟ್ರಕ್ಚರ್ ಚೇಂಜ್ ಆಗುವಾಗ ಇದೆಲ್ಲ ಇದಾಗುತ್ತೆ. The listeners for these events are tree expansion listener, tree selection listener and tree model listener.
ಈ ಈವೆಂಟ್ ಎಲ್ಲ ಟ್ರಿಗರ್ ಆಗಬೇಕಂತ ಹೇಳಿದ್ರೆ ಲಿಸನರ್ಸ್ನ ಯೂಸ್ ಮಾಡಬೇಕು. ಆ ಈವೆಂಟ್ ಲಿಸನರ್ಸ್ ಯಾವುದೆಲ್ಲ ಉಂಟಂತ ಹೇಳ್ತಾ ಇದ್ದಾರೆ, ಟ್ರೀ ಎಕ್ಸ್ಪಾನ್ಷನ್ ಲಿಸನರ್, ಟ್ರೀ ಸೆಲೆಕ್ಷನ್ ಲಿಸನರ್ಸ್ ಅಂಡ್ ಟ್ರೀ ಮಾಡೆಲ್ ಲಿಸನರ್ಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದಾರೆ. ದ ಟ್ರೀ ಈವೆಂಟ್ ಕ್ಲಾಸಸ್ ಅಂಡ್ ಲಿಸನರ್ಸ್ ಇಂಟರ್ಫೇಸ್ ಆರ್ ಪ್ಯಾಕೇಜ್ಡ್ ಇನ್ javax.swings.event. ಈ ಲಿಸನರ್ಸ್ಗೆ ಸಂಬಂಧಪಟ್ಟ ಮೀನಿಂಗ್ ಎಲ್ಲ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ javax.swing.event ನಲ್ಲಿ ಉಂಟು. ದ ಈವೆಂಟ್ ಹ್ಯಾಂಡಲ್ಡ್ ಬೈ ದ ಸ್ಯಾಂಪಲ್ ಪ್ರೋಗ್ರಾಮ್ ಶೋನ್ ಇನ್ ದಿಸ್ ಸೆಲೆಕ್ಷನ್. ಸೊ ಇಲ್ಲಿ ಟ್ರೀ ಸೆಲೆಕ್ಷನ್ ಈವೆಂಟ್ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ ಉಂಟು. ಓಕೆ, ಅದಕ್ಕೆ ಸಂಬಂಧಪಟ್ಟ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಟು ಲಿಸನ್ ಫಾರ್ ದಿಸ್ ಈವೆಂಟ್ ಇಂಪ್ಲಿಮೆಂಟ್ ಟ್ರೀ ಸೆಲೆಕ್ಷನ್ ಲಿಸನರ್. ಏನೇ ಒಂದು ಈವೆಂಟ್ ನ ಜನರೇಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಟ್ರೀ ಸೆಲೆಕ್ಷನ್ ಲಿಸನರ್ ಯೂಸ್ ಮಾಡಬೇಕು. ಇಟ್ ಡಿಫೈನ್ ಓನ್ಲಿ ಒನ್ ಮೆಥಡ್ ಕಾಲ್ಡ್ ವ್ಯಾಲ್ಯೂ ಚೇಂಜ್. ವ್ಯಾಲ್ಯೂ ಚೇಂಜ್ ಮೆಥಡ್ ನ ಕಾಲ್ ಮಾಡುತ್ತೆ ಅಂಡ್ ರಿಸೀವ್ಸ್ ಟ್ರೀ ಸೆಲೆಕ್ಷನ್ ಈವೆಂಟ್ ಆಬ್ಜೆಕ್ಟ್. ಸೊ ವ್ಯಾಲ್ಯೂ ಚೇಂಜ್ ಮೆಥಡ್ ನ ಕಾಲ್ ಮಾಡಿ ಈ ವ್ಯಾಲ್ಯೂನ ರಿಸೀವ್ ಮಾಡುತ್ತೆ ಆಸ್ ಇನ್ ದ ಫಾರ್ಮ್ ಆಫ್ ಆಬ್ಜೆಕ್ಟ್, ಟ್ರೀ ಸೆಲೆಕ್ಷನ್ ಈವೆಂಟ್ ಆಬ್ಜೆಕ್ಟ್. You can obtain the path of the selected object by calling get path shown here. So ಈಗ ನಮಗೆ ಪಾತ್ ಬೇಕು ಅಂತ ಹೇಳಿದ್ರೆ, ಟ್ರೀ ಒಬ್ಬ ಪಾತ್ ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದೀವಿ as we know here the path, right? For example, if I expand here, if I click here, you are seeing the path complete address. ಹೌದಾ? ಈ ಕಂಪ್ಲೀಟ್ ಅಡ್ರೆಸ್ ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾದ್ರೆ we have to use get path method. Get path method of tree path. It returns a tree path object that describes the path to the changed node. So changed node ಎಂಬ tree path ನ ರಿಟರ್ನ್ ಮಾಡುತ್ತೆ. The tree path class encapsulate information about a path to a particular node in a tree. So ಈ tree path class ಏನು ಮಾಡುತ್ತೆ, ನಿಮ್ಮ ಇನ್ಫಾರ್ಮೇಶನ್ ನ ಪಾತ್ ನಲ್ಲಿ ಎನ್ಕ್ಯಾಪ್ಸುಲೇಷನ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. Okay. The tree node interface declares methods that obtain information about a tree node. ಇಲ್ಲಿ ಟ್ರೀ ನೋಡ್ ಇಂಟರ್ಫೇಸ್ ನೀವು ಯೂಸ್ ಮಾಡಿ ಟ್ರೀ ನೋಡ್ ಒಬ್ಬ ಇನ್ಫಾರ್ಮೇಶನ್ ನೀವು ಕ್ಯಾಪ್ಚರ್ ಮಾಡಬಹುದು. ಮೀನ್ಸ್ ಬ್ರಾಂಚಸ್, ಸಬ್ ಟ್ರೀ, ರೈಟ್? ಲೆಟ್ ಅಸ್ ಸಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಪಾಸಿಬಲ್ ಟು obtain a reference to the parent node or an enumeration of the child node. ಸೊ ಈ ಟ್ರೀ ನೋಡ್ ಯೂಸ್ ಮಾಡಿ ಪೇರೆಂಟ್ ನೋಡ್ ಯಾವುದು, ಚೈಲ್ಡ್ ನೋಡ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ದ ಮ್ಯೂಟಬಲ್ ಟ್ರೀ ನೋಡ್ ಇಂಟರ್ಫೇಸ್ ಎಕ್ಸ್ಟೆನ್ಸ್ ಟ್ರೀ ನೋಡ್. ಇಲ್ಲಿ ಮ್ಯೂಟಬಲ್ ಟ್ರೀ ನೋಡ್ ಅಂತ ಉಂಟು, ಸೆಲೆಕ್ಷನ್ ಅಂಡ್ ಡಿಸೆಲೆಕ್ಷನ್. ಮ್ಯೂಟಬಲ್ ಇಸ್ ನಥಿಂಗ್ ಬಟ್ ಸೆಲೆಕ್ಷನ್ ಅಂಡ್ deselection or inserting or removing. It declares a method that can insert or remove child nodes or change the parent node. So ಈ mutable tree node interface ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, we can add a node or we can remove a node or we can change the path of a node. Okay, the default mutable tree node class implements the mutable tree node interface. So ಇಲ್ಲಿ mutable tree node interface ನ default mutable tree node implement ಮಾಡುತ್ತೆ. It represents a node in a tree. ಇದರಲ್ಲಿ ಟ್ರೀ ನೋಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಲೆಟ್ ಅಸ್ ಸಿ ವಾಟ್ ಇಸ್ ದ ಕನ್ಸ್ಟ್ರಕ್ಟರ್. ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಆಬ್ಜೆಕ್ಟ್. ಸೊ ದಿಸ್ ಇಸ್ ದ ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಕನ್ಸ್ಟ್ರಕ್ಟರ್. ಓಕೆ, ಹಿಯರ್ ದ ಆಬ್ಜೆಕ್ಟ್ ಇಸ್ ದ ಆಬ್ಜೆಕ್ಟ್ ಟು ಬಿ ಎನ್ಕ್ಲೋಸ್ಡ್ ಇನ್ ಎ ಟ್ರೀ ನೋಡ್. ಯಾವ ಆಬ್ಜೆಕ್ಟ್ ನ ನಾವು ಆಡ್ ಮಾಡಬೇಕು ಅಥವಾ ಪ್ಲೇಸ್ ಮಾಡಬೇಕು, ಹೋಲ್ಡ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡುತ್ತೆ. ದ ನ್ಯೂ ಟ್ರೀ ನೋಡ್ ಡಸ್ ನಾಟ್ ಹ್ಯಾವ್ ಎ ಪೇರೆಂಟ್ ಆರ್ ಚಿಲ್ಡ್ರನ್. ಹೊಸ ಟ್ರೀ ನೋಡ್ಗೆ ಯಾವುದೇ ಒಂದು ಪೇರೆಂಟ್ ಅಥವಾ ಚೈಲ್ಡ್ ಇರುವುದಿಲ್ಲ. To create hierarchy of tree nodes, the add method of the default mutable tree node can be used. ನೀವು ಏನೇ ಒಂದು ಟ್ರೀ ನೋಡ್ ಹೈರಾರ್ಕಿ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಕಂಪಲ್ಸರಿ ಆಡ್ ಮೆಥಡ್ ಯೂಸ್ ಮಾಡಬೇಕು. ಯಾವುದಕ್ಕೆ ಆಡ್ ಮೆಥಡ್ ಯೂಸ್ ಮಾಡಬೇಕು? ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ಗೆ ಆಡ್ ಮೆಥಡ್ ಯೂಸ್ ಮಾಡಬೇಕು. ಲೆಟ್ ಅಸ್ ಸಿ ವಾಯ್ಡ್ ಆಡ್ ಮ್ಯೂಟಬಲ್ ಟ್ರೀ ನೋಡ್ ಚೈಲ್ಡ್. ಸೊ ಇಲ್ಲಿ ವಾಯ್ಡ್ ಆಡ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಯಾವುದಕ್ಕೆ ಆಡ್ ಮಾಡ್ತಾ ಇದೀವಿ? ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್, ರೈಟ್? ಮ್ಯೂಟಬಲ್ ಟ್ರೀ ನೋಡ್ ಒಬ್ಬ ಚೈಲ್ಡ್ ನ ಆಡ್ ಮಾಡ್ತಾ ಇದ್ದೀರಾ, ರೈಟ್? A J tree is typically placed with J scroll pan. So ಈ J tree ನು ನಾವು ಸ್ಕ್ರೋಲ್ ಪ್ಯಾನ್ ನಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲೇ ನೋಡಿದ್ವಿ ನಾವು, ಎಕ್ಸ್ಪ್ಲೋರರ್ ನಲ್ಲಿ ನಾವು ನೋಡಿದ್ವಿ, ಯೂಸ್ ಇರುತ್ತೆ ಆಟೋಮೆಟಿಕಲಿ. ಇಲ್ಲಿ ನೋಡಿ ಏನ್ ಬರ್ತಾ ಉಂಟು, ನಿಮ್ಮ ಸ್ಕ್ರೋಲ್ ಬಾರ್ ಬರ್ತಾ ಉಂಟು, ರೈಟ್? ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡುವಾಗನೇ ನಮ್ಗೆ ಬರ್ತಾ ಉಂಟು ಅಲ್ವಾ? ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡುವಾಗನೇ ಬರ್ತಾ ಉಂಟು. ಹಾಗೆ ಯೂಸ್ ಏರಿಯಾ ಬೇಕಾಗ್ತಾ ಉಂಟು, ಹಾಗಾಗಿ ಇಟ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಇನ್ J scroll pan. This way, a larger tree can be scrolled through a smaller viewport. So, larger tree nu ನಾವು smaller viewport ನಲ್ಲಿ ನೋಡಬಹುದು. Here are the steps to follow to create the tree. Tree nu create ಮಾಡಬೇಕಾದ್ರೆ ಈ steps ಎಲ್ಲ follow ಮಾಡಬೇಕು. Let us see what are those. Create an instance, object create ಮಾಡಬೇಕು, scroll pan create ಮಾಡಬೇಕು. ಅದೇ ರೀತಿಯಲ್ಲಿ specifies the tree as an object to be scrolled. ಯಾವ tree ಸ್ಪೆಸಿಫೈ ಮಾಡಬೇಕು. ಸ್ಕ್ರೋಲ್ ಪ್ಯಾನ್ ನಲ್ಲಿ ಯಾವುದನ್ನ ಸ್ಕ್ರೋಲ್ ಮಾಡಬೇಕು ಅನ್ನೋದನ್ನ ಕಂಪಲ್ಸರಿ ಸ್ಪೆಸಿಫೈ ಮಾಡಬೇಕು, ಆಡ್ ಮಾಡಬೇಕು. ಆಡ್ ದ ಟ್ರೀ ಟು ದ ಸ್ಕ್ರೋಲ್ ಪ್ಯಾನ್.
ಸೊ ಟ್ರೀಗೇನು ಸ್ಕ್ರೋಲ್ ಪ್ಯಾನ್ ಆ್ಯಡ್ ಮಾಡಬೇಕು. ಆ್ಯಡ್ ದ ಸ್ಕ್ರೋಲ್ ಪ್ಯಾನ್ ಟು ದ ಕಂಟೆಂಟ್ ಪೇನ್ಗೆ ಆ್ಯಡ್ ಮಾಡಬೇಕು. ಲೆಟ್ ಅಸ್ ಸಿ ದಿಸ್ ಎಕ್ಸಾಂಪಲ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ಎಕ್ಸಾಂಪಲ್ನಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ಬೋದು. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಿ ವಿಲ್ ಡೈರೆಕ್ಟ್ಲಿ ಗೋ ಥ್ರೂ ಹಿಯರ್, ರೈಟ್. ಸೊ ಈ ಪ್ಯಾಕೇಜಸ್ ಎಲ್ಲ ಬೇಕು ನಮಗೆ. ಇಂಪೋರ್ಟ್ javax.awt.star swing.event.star swing.star swing.tree.star. Now we are coming to the class. The name of the class is jTreeDemo, and we are constructing the constructor jFrame object. ಟೈಟಲ್ ಕೊಟ್ಟಿದ್ದೀವಿ, ಡಿಫಾಲ್ಟ್ ಕ್ಲೋಸ್ ಆಪರೇಷನ್ ಮೆನ್ಷನ್ ಮಾಡಿದ್ವಿ, ಸೈಜ್ ಸ್ಪೆಸಿಫೈ ಮಾಡಿದ್ವಿ. ಈಗ ಇಲ್ಲಿ ಟ್ರೀ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಪ್ಲೀಸ್ ಅಬ್ಸರ್ವ್ ಹಿಯರ್. ಓಕೆ, ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಟಾಪ್. ವಾಟ್ ಇಸ್ ದ ಟಾಪ್? ಇಟ್ ಇಸ್ ದ ರೂಟ್ is equal to new default mutable tree node of option. ಸೊ ಫಸ್ಟ್ ಯಾವುದನ್ನ ಅಂತ ಮಾಡ್ತಾ ಇದೀವಿ, ಇಲ್ಲಿ ಆಪ್ಷನ್ ಅಂತ ಹೇಳಿ ಒಂದು ಟ್ರೀನ ಡಿಫೈನ್ ಮಾಡ್ತಾ ಇದೀವಿ. ಓಕೆ, ಎಸ್. ಕ್ರಿಯೇಟ್ ಎ ಸಬ್ ಟ್ರೀ ಆಫ್ ಎ. ಇದು ಬೇರೆ ಮೈನ್ ಆಗಿರುತ್ತೆ. ಟಾಪ್ ಇಸ್ ಮೈನ್ ಟ್ರೀ, ರೂಟ್ ಟ್ರೀ. ಇದಕ್ಕೆ ಸಬ್ ಟ್ರೀನು ಕ್ರಿಯೇಟ್ ಮಾಡ್ತಾ ಇದ್ವಿ. ಓಕೆ, ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಎ ಇಸ್ ಈಕ್ವಲ್ ಟು ನ್ಯೂ ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಆಫ್ ಎ. ಸೊ ಆಪ್ಷನ್ ಇಸ್ ದ ಪೇರೆಂಟ್, ಎ ಇಸ್ ದ ಚೈಲ್ಡ್ ಆಫ್ ಆಪ್ಷನ್. ಅದು ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಗೊತ್ತಾಗುತ್ತೆ. ವಾಟ್ ಇಸ್ ದ ಟಾಪ್? ಇಟ್ ಇಸ್ ಅ ಪೇರೆಂಟ್. ವಾಟ್ ಇಸ್ ಎ? ಇಟ್ ಇಸ್ ದ ಚೈಲ್ಡ್. ಟಾಪ್ ನಲ್ಲಿ ನೀವೇನ್ ಮಾಡ್ತಾ ಇದ್ರ? ನೋಡ್ನ ಆಡ್, ಚೈಲ್ಡ್ ನೋಡ್ನ ಆಡ್ ಮಾಡ್ತಾ ಇದ್ರ. ಅದೇ ರೀತಿಯಲ್ಲಿ ಇನ್ನೊಂದು ಟ್ರೀನ ಕ್ರಿಯೇಟ್ ಮಾಡ್ತಾ ಇದ್ರ A1. ಈ A1 ನಾವು ಎಲ್ಲಿಗೆ ಆಡ್ ಮಾಡ್ತಾ ಇದ್ದೀವಿ? ಎಗೆ ಆಡ್ ಮಾಡ್ತಾ ಇದ್ವಿ. ಸೊ ದಿಸ್ A1 ಈಸ್ ದ ಚೈಲ್ಡ್ ಆಫ್ ಎ. ಎ ಇಸ್ ದ ಚೈಲ್ಡ್ ಆಫ್ ಟಾಪ್. ಓಕೆ, ಎ ಅನ್ನುವ ಟ್ರೀ ನೋಡ್ಗೆ ನಾವು A1 ಚೈಲ್ಡ್ ಅನ್ನ ಆಡ್ ಮಾಡ್ತಾ ಇದ್ವಿ. ಎ ಇಸ್ ಆಕ್ಟಿಂಗ್ ಆಸ್ ಅ ಪೇರೆಂಟ್ ಟು ದ A1. ಸೊ ಅದೇ ರೀತಿಯಲ್ಲಿ A2 ಆಡ್ ಮಾಡ್ತಾ ಇದ್ವಿ. A2 ಯಾರಿಗೆ ಆಡ್ ಮಾಡ್ತಾ ಇದ್ವಿ? ಎಗೆನೆ ಆಡ್ ಮಾಡ್ತಾ ಇದ್ವಿ. ಸೊ ಎ ಇಸ್ ದ ಪೇರೆಂಟ್ ನೋಡ್ ಆಫ್ A2. ಓಕೆ, ರೈಟ್. ಅದೇ ರೀತಿಯಲ್ಲಿ ಬಿ ಅನ್ನುವ ಟ್ರೀ ಕ್ರಿಯೇಟ್ ಮಾಡ್ತಾ ಇದ್ವಿ. ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಬಿ ಇಸ್ ಈಕ್ವಲ್ ಟು ನ್ಯೂ ಡಿಫಾಲ್ಟ್ ಮ್ಯೂಟಬಲ್ ಟ್ರೀ ನೋಡ್ ಆಫ್ ಬಿ. ಇದನ್ನು ನಾವು ಬಿ ಟಾಪ್ಗೆ ಆಡ್ ಮಾಡ್ತಾ ಇದ್ವಿ. ಓಕೆ, ಅನದರ್ ಟ್ರೀ. ಬಿ ಅನ್ನೋದು ಇಲ್ಲಿ ಅನದರ್ ಟ್ರೀ. B1 ಅನ್ನೋದು ಚೈಲ್ಡ್ ಆಫ್ ಬಿ. B2 ಅನ್ನೋದು ಚೈಲ್ಡ್ ಆಫ್ ಬಿ. ಈ B3 ಅನ್ನೋದು ಚೈಲ್ಡ್ ಆಫ್ ಬಿ ಆಗಿರುತ್ತೆ. ಮೂರು ಸಬ್ ನೋಡ್ ನ ಕ್ರಿಯೇಟ್ ಮಾಡಿದೀವಿ ಬಿಗೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಟ್ರೀ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ನೋಡ್ ಅನ್ನು ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಈಗ ಟ್ರೀ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಟ್ರೀ ಇಸ್ ಈಕ್ವಲ್ ಟು ನ್ಯೂ ಟ್ರೀ ಆಫ್ ಟಾಪ್. ಸೊ ಆಟೋಮೆಟಿಕಲಿ ಟಾಪ್ ಏನಾಗಿರುತ್ತೆ? ಇಲ್ಲಿ ಟಾಪ್ ಈಸ್ ಯುವರ್ ಆಪ್ಷನ್, ರೈಟ್. ಸೊ ಟಾಪ್ ಈಸ್ ಬಿಕಮ್ ಅನ್ ರೂಟ್ ಆಗುತ್ತೆ. ರೂಟ್ ಆದ ನಂತರ ಜೋ ಸ್ಕ್ರೋಲ್ ಪ್ಯಾನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಆ ಜೋ ಸ್ಕ್ರೋಲ್ ಪ್ಯಾನ್ ನಲ್ಲಿ ಟ್ರೀ ಆಬ್ಜೆಕ್ಟ್ ಆಡ್ ಮಾಡ್ತಾ ಇದ್ರ. ಟ್ರೀ ಆಬ್ಜೆಕ್ಟ್ ಆಡ್ ಮಾಡಿದ್ರೆ ಟಾಪ್ ನಲ್ಲಿ A1 A2 B1 B2 B3 ಈ ಮೂರು ಆಡ್ ಆಗಿರುತ್ತೆ. ಓಕೆ, ಬಟ್ ಟಾಪ್ ಇಸ್ ಆಕ್ಟಿಂಗ್ ಆಸ್ ಅನ್ ರೂಟ್, ರೈಟ್. ಅದಾದ ನಂತರ ನಿಮ್ಮ ಫ್ರೇಮ್ಗೆ ಸ್ಕ್ರೋಲ್ ಪ್ಯಾನ್ ಆಡ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಒಂದು ಲೇಬಲ್ ತಗೊಳ್ತಾ ಇದ್ದೀರಾ. ಫೈನಲ್ ಜೆ ಲೇಬಲ್ ಜೆ ಲ್ಯಾಬ್, ನ್ಯೂ ಜೆ ಲೇಬಲ್ ಆಫ್ ಜೆ ಫಾರ್ಮ್ ಡಾಟ್ ಆಡ್ ಜೆ ಲ್ಯಾಬ್. ಸೊ ಫ್ರೇಮ್ಗೆ ನೀವೇನ್ ಮಾಡ್ತಾ ಇದ್ರಾ? ಲೇಬಲ್ ಆಡ್ ಮಾಡ್ತಾ ಇದ್ರಾ. ಲೇಔಟ್ ಎಲ್ಲಿ ಕೊಡ್ತಾ ಇದ್ರಾ? ಸೌತ್ ಸೈಡ್. ಓಕೆ, ಸೌತ್ ಸೈಡ್ ಅಂತ ಹೇಳಿದ್ರೆ ಇಲ್ಲಿ ತಗೊಳ್ತೀವಿ ನಾರ್ತ್ ಸೌತ್, ಇಲ್ಲಿ ಕೆಳಗೆ ಬರುತ್ತೆ, ರೈಟ್. ನಾವು ಟ್ರೀ ಡಾಟ್ ಆಡ್ ಟ್ರೀ ಸೆಲೆಕ್ಷನ್ ಲಿಸ್ನರ್. ಇಲ್ಲಿ ಟ್ರೀ ಆಬ್ಜೆಕ್ಟ್ ಉಂಟು. ಟ್ರೀ ಡಾಟ್ ಆಡ್ ಟ್ರೀ ಸೆಲೆಕ್ಷನ್ ಲಿಸ್ನರ್ ಏನ್ ಸೆಲೆಕ್ಷನ್ ಮಾಡ್ತಾ ಇದ್ರೋ ಅವಾಗ ಟ್ರೀ ಸೆಲೆಕ್ಷನ್ ಲಿಸ್ನರ್ ಎಕ್ಸಿಕ್ಯೂಟ್ ಆಗ್ತಾ ಉಂಟು. ಇಲ್ಲಿ ಇದೆಲ್ಲ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಪಬ್ಲಿಕ್ ವಾಯ್ಡ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಯೂಸ್ ಮಾಡ್ತಾ ಇದ್ರ. ಟ್ರೀ ಸೆಲೆಕ್ಷನ್ ಈವೆಂಟ್ TSC. ನಾವು jlab ಡಾಟ್ ಸೆಟ್ ಟೆಕ್ಸ್ಟ್ ಮಾಡ್ತಾ ಇದ್ರ TSC ಡಾಟ್ ಗೆಟ್ ಪಾತ್. ಸೊ ಅಬ್ಸಲ್ಯೂಟ್ ಪಾತ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ನಿಮ್ಮ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಎಂಡ್ ಆಯಿತು. ಟ್ರೀ ಸೆಲೆಕ್ಷನ್ ಲಿಸ್ನರ್ ಸೆಂಡ್ ಆಯಿತು. ನೆಕ್ಸ್ಟ್ ಇದನ್ನ ಮಾಡ್ತಾ ಇದ್ರ. ಇಲ್ಲಿ ಮೇನ್ ಮೆಥಡ್, ಇಲ್ಲಿ ರನ್ನಬಲ್ ಮೆಥಡ್, ರನ್ ಮೆಥಡ್, ಕಾಲಿಂಗ್ ಯುವರ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡ್ತಾ ಇದ್ರ. ಓಕೆ, ಸೊ ಡೈರೆಕ್ಟ್ಲಿ ಐ ವಿಲ್ ರನ್. ಇಲ್ಲಿ ರನ್ ಮಾಡಿದಾಗ ಇಲ್ಲಿ ನಮಗೆ ತೋರಿಸುತ್ತೆ, ಇಲ್ಲಿ ಪಾತ್ ನಮಗೆ ಕಾಣಿಸ್ತಾ ಉಂಟು. ಓಕೆ, ಸೊ ಡೈರೆಕ್ಟ್ಲಿ ಐ ವಿಲ್ ರನ್ ಜಾವಾ jTreeDemo. ಡೈರೆಕ್ಟ್ಲಿ ರನ್ನಿಂಗ್. ಆಲ್ರೆಡಿ ನಾನು ಮಾಡಿದ್ದಕ್ಕೆ ಮಾಡಿ ಇಟ್ಟಿದ್ದೀನಿ. ನೀವು ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡು ನೋಡಿ. ಆಪ್ಷನ್ ಈಸ್ ಆಕ್ಟಿಂಗ್ ಆಸ್ ಅನ್ ರೂಟ್. It is a top.
ಇದರಲ್ಲಿ ಎರಡು ಸಬ್ ಟ್ರೀಸ್ ಉಂಟು, ಟ್ರೀ ನೋಡ್ ದಟ್ ಈಸ್ ಎ ಅಂಡ್ ಬಿ. ಎನ್ ಎಕ್ಸ್ಪಾಂಡ್ ಮಾಡಿದ್ರೆ A1 A2 ಬರ್ತಾ ಉಂಟು, ಬಿನ ಎಕ್ಸ್ಪಾಂಡ್ ಮಾಡಿದ್ರೆ B1 B2 B3 ಬರ್ತಾ ಉಂಟು. ಈಗ B3 ಸೆಲೆಕ್ಟ್ ಮಾಡಿದ್ರೆ ಬಿ ನಲ್ಲಿರುವ B3 ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ದಿಸ್ ಇಸ್ ದ ಕಂಪ್ಲೀಟ್ ಪಾತ್. ಗಾಟ್ ಇಟ್? ಎಸ್, ಹಾಗೆ ತೋರಿಸ್ತಾ ಉಂಟು. ಸೊ that is your control. Yes, hope you understand this concept. We will meet in the next. Welcome my dear students. This is the last concept we will include in this last chapter only. Okay, J table. J table is a component that displays rows and column of data. J table ಅನ್ನೋದು ಒಂದು component, ಇದರಲ್ಲಿ rows and columns ಡೇಟಾವನ್ನು ನಾವು ಡಿಸ್ಪ್ಲೇ ಮಾಡಬಹುದು. You can drag the cursor on column boundaries to resize the column. ಸೊ ಕಾಲಮ್ ಬೌಂಡ್ರೀಸ್ ನಾವು ಡ್ರ್ಯಾಗ್ ಮಾಡಿ ಏನು ಮಾಡ್ಬೋದು, ರೀಸೈಸ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಡ್ರ್ಯಾಗ್ ಎ ಕಾಲಮ್ ಟು ಎ ನ್ಯೂ ಪೊಸಿಷನ್. ಕಾಲಮ್ನ ನಾವೇನು ಮಾಡ್ಬೋದು, ಒಂದು ಹೊಸ ಪೊಸಿಷನ್ಗೆ ನಾವು ಪ್ಲೇಸ್ ಮಾಡ್ಬೋದು. ಡಿಪೆಂಡಿಂಗ್ ಆನ್ ಇಟ್ಸ್ ಕಾನ್ಫಿಗರೇಷನ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಸೆಲೆಕ್ಟ್ ಅ ರೋ, ಕಾಲಮ್ ಆರ್ ಎ ಸೆಲ್ ವಿತ್ ಇನ್ ದ ಟೇಬಲ್ ಅಂಡ್ ಟು ಚೇಂಜ್ ದ ಡೇಟಾ ವಿತ್ ಇನ್ ಎ ಸೆಲ್. ಸೊ ನೀವು ಕಾನ್ಫಿಗರೇಷನ್ ಮಾಡಿರುವ ಟೇಬಲ್ ಪ್ರಕಾರ ನೀವೇನು ಮಾಡ್ಬೋದು, ರೋನು ಅಥವಾ ಕಾಲಮ್ನ ಅಥವಾ ಸೆಲ್ನ ನೀವೇನು ಮಾಡ್ಬೋದು, ಟೇಬಲ್ನ ಒಳಗೆ ಇರುವ ರೋ, ಕಾಲಮ್, ಸೆಲ್ನ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು, ಅದರ ಡೇಟಾವನ್ನು ನಾವು ಚೇಂಜ್ ಮಾಡ್ಬೋದು. ಓಕೆ, ಲೈಕ್ ಜೆ ಟ್ರೀಸ್, ಜೆ ಟೇಬಲ್ ಹ್ಯಾಸ್ ಮೆನಿ ಕ್ಲಾಸಸ್ ಅಂಡ್ ಇಂಟರ್ಫೇಸಸ್ ಅಸೋಸಿಯೇಟೆಡ್ ವಿತ್ ಇಟ್. ಸೊ ಜೆ ಟ್ರೀ ಪ್ರಕಾರವೇ ನಿಮ್ಮ ಜೆ ಟೇಬಲ್ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ, ಸಾಕಷ್ಟು ಕ್ಲಾಸಸ್ ಇಂಟರ್ಫೇಸಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಜಾವಾ ಎಕ್ಸ್ ಡಾಟ್ ಸ್ವಿಂಗ್ ಡಾಟ್ ಟೇಬಲ್ನಲ್ಲಿ ಪ್ಯಾಕೇಜ್ಡ್ ಆಗಿರುತ್ತೆ. ಇದರ ಮೀನಿಂಗ್ ಎಲ್ಲ ಇದರಲ್ಲಿ ಇರುತ್ತೆ. ಅಟ್ ದ ಟಾಪ್ ಆಫ್ ಈಚ್ ಕಾಲಮ್ ಇಸ್ ಎ ಹೆಡ್ಡಿಂಗ್. ಸೊ ಕಾಲಮ್ನ ಪ್ರತಿಯೊಂದು ಟಾಪ್ನಲ್ಲಿ ಏನಿರುತ್ತೆ, ಒಂದು ಹೆಡ್ಡಿಂಗೇ ಇರುತ್ತೆ. In addition to the describing the data in column, the heading also provides the mechanism by which the user can change the size of column or change the location of column within the table. ಸೊ ಯೂಸರ್ ಏನೇ ಒಂದು ಟೇಬಲ್ನಲ್ಲಿ ಮಾಡಿಫಿಕೇಶನ್ ಮಾಡಬೇಕಂತ ಹೇಳಿದ್ರೆ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಡ್ಡಿಂಗ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಕಾಲಮ್ನ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೆಡ್ಡಿಂಗ್ನ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಆ ಟೇಬಲ್ನಲ್ಲಿ ನೀವು ಏನೇ ಚೇಂಜಸ್ ಮಾಡಬೇಕಾಗಿದ್ರೆ ಕಾಲಮ್ ಹೆಡ್ಡಿಂಗ್, ದಟ್ ಈಸ್ ಯು ಆರ್ ಚೇಂಜಿಂಗ್ ದ ಕಾಲಮ್, ರೈಟ್. ಜೆ ಟೇಬಲ್ ನಾರ್ಮಲಿ ವ್ರ್ಯಾಪ್ ಜೆ ಟೇಬಲ್ ಇನ್ಸೈಡ್ ಎ ಸ್ಕ್ರೋಲ್ ಪ್ಯಾನ್. ಸೊ ಜೆ ಟೇಬಲ್ ನಾವು ಜೆ ಸ್ಕ್ರೋಲ್ ಪ್ಯಾನ್ ನಲ್ಲೇ ಪ್ಲೇಸ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ ವಾಟ್ ಇಸ್ ದ ಕನ್ಸ್ಟ್ರಕ್ಟರ್. ಜೆ ಟೇಬಲ್ ಆಬ್ಜೆಕ್ಟ್ ಡೇಟಾ ಆಫ್ 2 ಸ್ಕ್ವೇರ್ ಬ್ರಾಕೆಟ್ ಆಬ್ಜೆಕ್ಟ್ ಆಫ್ ಕಾಲಮ್ ಹೆಡ್ಸ್. ಸೊ ಇಲ್ಲಿ 2 ಸ್ಕ್ವೇರ್ ಬ್ರಾಕೆಟ್ ಉಂಟು. ಇಟ್ ಇಂಡಿಕೇಟ್ಸ್ ಕ್ಲಿಯರ್ಲಿ ರೋಸ್ ಅಂಡ್ ಕಾಲಮ್ಸ್. ಟೇಬಲ್ ಇಂಡಿಕೇಟ್ಸ್ ರೋಸ್ ಅಂಡ್ ಕಾಲಮ್ಸ್. ಇಲ್ಲಿ ಪ್ರತಿಯೊಂದಕ್ಕೇನು ಒಂದು ಕಾಲಮ್ ಹೆಡ್ಡಿಂಗ್ ಇದ್ದೇ ಇರುತ್ತೆ, ಪ್ರತಿಯೊಂದು ರೋಗೇನು ಒಂದು ಕಾಲಮ್ ಹೆಡ್ಡಿಂಗ್ ಇರುತ್ತೆ. ಅದನ್ನೇ ಇಲ್ಲಿ ಕಾಲ್ಸ್ ಆಫ್ 1 ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿದ್ದಾರೆ. Okay, here data is a two-dimensional array of the information to be presented and column head is one of our dimension array with the column heading. J table relies on a 3 model. So ನಿಮ್ಮ J table 3 model ನ ಯೂಸ್ ಮಾಡುತ್ತೆ. The first is the table model which is defined by the model interface. This model defines those things related to the displaying two-dimensional format. ಟೇಬಲ್ ಮಾಡೆಲ್ ಯೂಸ್ ಮಾಡಿ ನಾವು 2-dimensional ಫಾರ್ಮ್ಯಾಟ್ ನ ರೆಪ್ರೆಸೆಂಟ್ ಮಾಡಬಹುದು. ಸೆಕೆಂಡ್ ಇಸ್ ದ ಟೇಬಲ್ ಕಾಲಮ್ ಮಾಡೆಲ್ ವಿಚ್ ರೆಪ್ರೆಸೆಂಟ್ಸ್ ದ ಟೇಬಲ್ ಕಾಲಮ್ ಮಾಡೆಲ್. ಸೆಕೆಂಡ್ ಒನ್ ಟೇಬಲ್ ಕಾಲಮ್ ಮಾಡೆಲ್ ಆಗಿರುತ್ತೆ. ಇದು ಓನ್ಲಿ ಟೇಬಲ್ ಕಾಲಮ್ ಮಾಡೆಲ್ ನ ಸ್ಪೆಸಿಫೈ ಮಾಡುತ್ತೆ. ಓಕೆ, ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಲಮ್ಸ್ ಅಂಡ್ ಇಟ್ಸ್ ಟೇಬಲ್ ಕಾಲಮ್ ಮಾಡೆಲ್ ಸ್ಪೆಸಿಫೈ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಾಲಮ್. ಇದೆಲ್ಲ ಚೇಂಜಸ್ ಎಲ್ಲ ಎಲ್ಲಿ ಮಾಡ್ತಾ ಇದ್ರೆ ನಿಮ್ಮ ಕಾಲಮ್ಸ್ ನಲ್ಲಿ ಮಾಡ್ತಾ ಇದ್ರ. ದೀಸ್ 2 ಮಾಡೆಲ್ಸ್ ಆರ್ ಪ್ಯಾಕೇಜ್ಡ್ ಇನ್ ಜಾವಾ ಎಕ್ಸ್ ಡಾಟ್ ಸ್ವಿಂಗ್ ಡಾಟ್ ಟೇಬಲ್. ಸ್ವಿಂಗ್ ಡಾಟ್ ಟೇಬಲ್ ನಲ್ಲಿ ಇರುತ್ತೆ. The third model determines how items are selected and it is specified by the list selection model. So third model ನಲ್ಲಿ ಐಟಮ್ಸ್ ಇರುತ್ತೆ. ಆ ಐಟಮ್ಸ್ ಅನ್ನು ಸೆಲೆಕ್ಟ್ ಮಾಡಿದಾಗ ಲಿಸ್ಟ್ ಸೆಲೆಕ್ಷನ್ ಮಾಡೆಲ್ ನ ಯೂಸ್ ಮಾಡುತ್ತೆ. So generate several different events. The two of fundamental tables options are list selection event and table model event. So table ನ ಯೂಸ್ ಮಾಡಿ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಮಾಡಬಹುದು, ಅಂದ್ರೆ ಸೆಲೆಕ್ಟ್ ಮಾಡಬಹುದು, ಅಥವಾ ಟೇಬಲ್ ಮಾಡೆಲ್ ಇವೆಂಟ್ ನ ಜನರೇಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಲಿಸ್ಟ್ ಸೆಲೆಕ್ಷನ್ ಇವೆಂಟ್ is generated when the user selected something in table. ಸೊ ಲಿಸ್ಟ್ ಸೆಲೆಕ್ಷನ್ ಅಂದ್ರೆ ಏನು, ಯಾವಾಗ ಆಗುತ್ತೆ, ಸೆಲೆಕ್ಟ್ ಮಾಡಿದಾಗ ಆಗುತ್ತೆ. ಟೇಬಲ್ ಮಾಡೆಲ್ ಇವೆಂಟ್ ಇಸ್ ಫೈರ್ಡ್ when the table data changes. ಟೇಬಲ್ ಮಾಡೆಲ್ ಇವೆಂಟ್ ಯಾವಾಗ ಜನರೇಟ್ ಆಗುತ್ತೆ, ಟೇಬಲ್ ನ ವ್ಯಾಲ್ಯೂ ಚೇಂಜ್ ಆಗಿದಾಗ ಆಗುತ್ತೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲಿ ಸ್ಟೆಪ್ಸ್ ಹೇಳಿದ್ದಾರೆ. ಫಸ್ಟ್ ನಾವು ಜೆ ಟೇಬಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ಜೆ ಸ್ಕ್ರೋಲ್ ಪ್ಯಾನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಅದೇ ರೀತಿಯಲ್ಲಿ ಸ್ಪೆಸಿಫೈ ದ ಟೇಬಲ್ ಆಫ್ ದ ಆಬ್ಜೆಕ್ಟ್ ಟು ದ ಸ್ಕ್ರೋಲ್. ಸೊ ಯಾವ ಆಬ್ಜೆಕ್ಟ್ ಟೇಬಲ್ ಆಬ್ಜೆಕ್ಟ್ ನು ಸ್ಕ್ರೋಲ್ ಪ್ಯಾನ್ ನಲ್ಲಿ ಆಬ್ಜೆಕ್ಟ್ ನಲ್ಲಿ ಸ್ಪೆಸಿಫೈ ಮಾಡಬೇಕು. ಆಡ್ ದ ಟೇಬಲ್ ಟು ದ ಸ್ಕ್ರೋಲ್ ಪ್ಯಾನ್. ಕಂಪಲ್ಸರಿ ನಿಮ್ಮ ಟೇಬಲ್ ನ ಸ್ಕ್ರೋಲ್ ಪ್ಯಾನ್ ಗೆ ಆಡ್ ಮಾಡಬೇಕು. ಆಡ್ ದ ಸ್ಕ್ರೋಲ್ ಪ್ಯಾನ್ ಟು ದ ಕಂಟೆಂಟ್ ಪೇಜ್ ಫ್ರೇಮ್ ಗೆ ಆಡ್ ಮಾಡಬೇಕು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡುವ. ಓಕೆ, ಇಲ್ಲಿ ಏನು ಹೇಳಿದ್ದಾರೆ, 1-dimensional array of a string called column head is created for column headings. Here data is created by the
2 ಡೈಮೆನ್ಷನಲ್ ಅರೇ ಟೇಬಲ್ ಸೆಲ್ಸ್ ಅದನ್ನ ಇಲ್ಲಿ ಹೇಳಿದ್ದಾರೆ. ಈ ಪ್ರೋಗ್ರಾಮ್ ನಲ್ಲಿ ನಾವು ನೋಡಬಹುದು. ಫಸ್ಟ್ ಈ ಪ್ಯಾಕೇಜಸ್ ಯೂಸ್ ಮಾಡ್ತೀವಿ. ನೇಮ್ ಆಫ್ ದ ಕ್ಲಾಸ್ ಇಸ್ JTable ಡೆಮೋ. ಇಲ್ಲಿ ಸ್ಟ್ರಿಂಗ್ ಆಫ್ ಕಾಲಮ್ ಹೆಡ್ಸ್, ಕಾಲಮ್ ಹೆಡ್ಡಿಂಗ್ಸ್ ನ ಸ್ಪೆಸಿಫೈ ಮಾಡಿದ್ವಿ ನೋಡಿ, ಆಸ್ ಅನ್ ಅರೇ ಆಫ್ ಸ್ಟ್ರಿಂಗ್ಸ್, ರೈಟ್. ಏನೆಲ್ಲ ಹೆಡ್ಡಿಂಗ್ ಹೇಳ್ತಾ ಇದ್ವಿ? ನೇಮ್, ಎಕ್ಸ್ಟೆನ್ಷನ್, ID ನಂಬರ್. ID hash means ID ನಂಬರ್. ಸೊ ಇದಕ್ಕೆ ರಿಲೆವೆಂಟ್ ಆಗಿ ನಾವು 2 ಡೈಮೆನ್ಷನಲ್ ಅರೇನಲ್ಲಿ ಡೇಟಾ ಕೊಡಬೇಕು. ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಆಫ್ ಡೇಟಾ, ಆಬ್ಜೆಕ್ಟ್ ಆಗಿ 2 ಡೈಮೆನ್ಷನಲ್ ಅರೇ ಆಫ್ ಆಬ್ಜೆಕ್ಟ್ ಆಗಿ ಡೇಟಾವನ್ನು ತಗೊಂಡಿದ್ವಿ. ಓಕೆ, ಸೊ ಇಲ್ಲಿ ಗೇಲ್ 4 5 6 7 8 6 7 ಅಂತ ಸ್ಪೆಸಿಫೈ ಮಾಡಿದ್ವಿ. ಫಸ್ಟ್ ರೆಕಾರ್ಡ್, ಸೆಕೆಂಡ್ ರೆಕಾರ್ಡ್, ಥರ್ಡ್ 4 5 6 7 8 9 10 11 ರಿಲೆವೆಂಟ್ ಟು ದಿಸ್ ಹೆಡ್ಡಿಂಗ್ಸ್. ಸೊ ಇಲ್ಲಿ ಹೆಡ್ಡಿಂಗ್ಸ್ಗೆ ರಿಲೆವೆಂಟ್ ಆಗಿ ನಾವು ಡೇಟಾವನ್ನು ಆ್ಯಡ್ ಮಾಡಿದ್ವಿ. ಡೇಟಾವನ್ನು ಆ್ಯಡ್ ಮಾಡಲಿಕ್ಕೆ ಆಬ್ಜೆಕ್ಟ್ ಆಫ್ 2 ಡೈಮೆನ್ಷನಲ್ ಅರೇನ ಯೂಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ವಿ ಆರ್ ರೈಟಿಂಗ್ ದ ಕನ್ಸ್ಟ್ರಕ್ಟರ್. ಸೊ JTable ಡೆಮೋ ಅದರಲ್ಲಿ ಫ್ರೇಮ್ ಕ್ರಿಯೇಟ್ ಮಾಡಿದ್ವಿ. ಎಕ್ಸಿಟ್ ಆಗುವಾಗ ಏನಾಗಬೇಕು ಅಂತ ಹೇಳಿದ್ವಿ. ನೆಕ್ಸ್ಟ್ ಇಲ್ಲಿ ಟೇಬಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಓಕೆ, ಟೇಬಲ್ ಆಬ್ಜೆಕ್ಟ್ ನ ಹೆಸರೇನು? ಟೇಬಲ್. ಇಲ್ಲಿ ಡೇಟಾ ಅಂತ ಹೇಳಿದ್ರೆ ಇಲ್ಲಿ ನೀವು ಸ್ಪೆಸಿಫೈ ಮಾಡಿರುವ ವ್ಯಾಲ್ಯೂಸ್ ಅಂಡ್ ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ನೋಡಿ, ಇಲ್ಲಿ ಕಾಲ್ ಹೆಡ್ಡಿಂಗ್ಸ್, ಕಾಲಮ್ ಹೆಡ್ಡಿಂಗ್ ನು ಸ್ಪೆಸಿಫೈ ಮಾಡ್ತಾ ಇದ್ವಿ. ಕಾಲಮ್ ಹೆಡ್ಡಿಂಗ್ ಇಸ್ ನೇಮ್, ಎಕ್ಸ್ಟೆನ್ಷನ್ ಅಂಡ್ ID. ಇದನ್ನ ಸ್ಪೆಸಿಫೈ ಮಾಡಿದ್ವಿ. ಡೇಟಾನು ಸ್ಪೆಸಿಫೈ ಮಾಡಿದ್ವಿ, ಕಾಲಮ್ ಹೆಡ್ಡಿಂಗ್ ನು ಸ್ಪೆಸಿಫೈ ಮಾಡಿದ್ವಿ. ನೆಕ್ಸ್ಟ್ ಸ್ಕ್ರೋಲ್ ಪ್ಯಾನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಮಾಡುವಾಗ ಈ ಟೇಬಲ್ ನು ಪಾಸ್ ಮಾಡಿದ್ವಿ. ಇಫ್ ದ ಕಂಟೆಂಟ್ ಈಸ್ ಯೂಸ್ ಸ್ಕ್ರೋಲ್ ಬಾರ್ ಬರುತ್ತೆ. jframe.add JSP. ಸೊ ಫ್ರೇಮ್ ನಲ್ಲಿ JSP ನ ಆಡ್ ಮಾಡಿದ್ವಿ, ಸ್ಕ್ರೋಲ್ ಪ್ಯಾನ್ ಆಡ್ ಮಾಡಿದ್ವಿ. ಸ್ಕ್ರೋಲ್ ಪ್ಯಾನ್ ನಲ್ಲಿ ಟೇಬಲ್ ಆಡ್ ಆಗಿ ಉಂಟು. ವಿಸಿಬಲ್ ಟ್ರೂ ಅಂತ ಕೊಟ್ಟಿದ್ವಿ. ಮೇನ್ ಮೆಥಡ್ ಆದ ನಂತರ ಇಲ್ಲಿ ನಿಮ್ಮ ಥ್ರೆಡ್ ಮೆಥಡ್ ನ ಡಿಫೈನ್ ಮಾಡಿದ್ರೆ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್. ಸೊ ರನ್ ಮೆಥಡ್ ಕಾಲ್ ಮಾಡ್ತಾ ಇದ್ದೀರಾ, ನಿಮ್ಮ ಕನ್ಸ್ಟ್ರಕ್ಟರ್ ನು ಕಾಲ್ ಮಾಡ್ತಾ ಇದ್ದೀರಾ, ನ್ಯೂ JTable ಡೆಮೋ, ರೈಟ್. ಸೊ ಯಾವಾಗ ನೀವು ರನ್ ಮಾಡ್ತಾ ಇದ್ರೋ ಇಲ್ಲಿ ಹೆಡ್ಡಿಂಗ್ಸ್ ಬರುತ್ತೆ, ಅದಕ್ಕೆ ರಿಲೆವೆಂಟ್ ಡೇಟಾವನ್ನು ನೀವು ಕೊಟ್ಟಿದ್ರ ಅದನ್ನ ಡಿಸ್ಪ್ಲೇ ಆಗುತ್ತೆ. ಸೊ ದಟ್ ಈಸ್ ದ ಎಂಡ್ ಆಫ್ ದಿಸ್ ಚಾಪ್ಟರ್. ಸೊ ಡೈರೆಕ್ಟ್ಲಿ ಐ ವಿಲ್ ರನ್. ಆಲ್ರೆಡಿ ಇದನ್ನು ನಾನು ಮಾಡಿದ್ದೀನಿ, ಡೈರೆಕ್ಟ್ಲಿ ರನ್ ಮಾಡಿ ನಾನು ಇಲ್ಲಿ ತೋರಿಸ್ತೇನೆ. ಓಕೆ, ಜಾವಾ ಸಿ JTable ಡೆಮೋ, ಸಾರಿ CLS ಜಾವಾ JTable ಡೆಮೋ ರನ್ ಮಾಡಿದಾಗ we are getting the output. ಓಕೆ, ಸೊ ಇದನ್ನ ನಾವೇನ್ ಮಾಡಬಹುದು? ಚೇಂಜಸ್ ಮಾಡಬಹುದು. ಕಾಲಮ್ ಹೆಡ್ಡಿಂಗ್ ಯೂಸ್ ಮಾಡಿ ರೀಸೈಜ್ ಮಾಡಬಹುದು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಕ್ಲಿಯರ್? ಎಸ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. We will meet with the new chapter, new unit. Thank you.